ಅಪ್ಪಿ ತೇಜಸ್ ಯಾರು ಒಬ್ರು ಟ್ರೋಲ್ ಮಾಡಿಲ್ಲ, ನಾನೊಬ್ಳೆ ಟ್ರೋಲ್ ಮಾಡಿರೋದು ಅವ್ರನ್ನ. ತೇಜಸ್ ನನಗ್ ಮಾಡಿದ್ರೆ ನಾನು ಡಬ್ಬಲ್ ಮಾಡ್ಬಿಟ್ಟೆ, ಡಬ್ಬಲ್ ಹೊಟ್ಟೋಯ್ತದು. ಅಕ್ಕ ನೀನ್ ಮೀಟ್ ಮಾಡ್ಬೇಕಕ್ಕ, ನೀನ್ ಕಾಲಿಗೆ ಬೀಳ್ಬೇಕು, ಎಲ್ಲಿದ್ಯಾಕ ಅಂತ ಕಮೆಂಟ್ ಹಾಕ್ಬಿಟ್ರ ಅವ್ರು. ಅವ್ರು ಹಿಂಗಂತ ಬಂದ್ಬಿಟ್ಟು ನಾನು ಸಾಯಿಸ್ಬಿಟ್ರೆ ಅನ್ಬಿಟ್ಟು ನಾನು ಎದ್ಕೊಂಡ್ಬಿಟ್ಟೆ. ಒಂದು ತಿಂಗಳಿಂದ ನಂಗೆ ಒಬ್ಬ ಲವ್ ಮಾಡ್ತಾವ್ಲೆ. ಚಂದ್ರಶೇಖರ, ನಾವು ತಪ್ಪು ಮಾಡಿದ್ರೇ ಎದ್ರಕೊಳ್ಳಲ್ಲ, ಇನ್ನ ತಪ್ಪು ಮಾಡಿಲ್ಲ ಅಂದ್ರೆ ಎದ್ರಕೋತೀವ. ತಪ್ಪೇ ಯಾರು ತಪ್ಪೇ ಯಾಕೆ ಎದ್ರಬೇಕು? ಅಯ್ಯೋ ಅದ್ ಕಡೆ ಆ ಗೃಹಲಕ್ಷ್ಮಿ ಟ್ರೋಲ್ ಆಗಿದ್ದಕ್ಕೆ 3 ದಿವಸ ಊಟ ಬಿಟ್ಬಿಟ್ಟೆ. ಅಲ್ಲೂ ಅದೇನೋ ವಕ್ರ ಅಲ್ಲೂ ಅದೇನೇನ್ ಅಂತಾರೆ. ನನ್ ಗಂಡಂಗೆ ಇಲ್ದಿರ ತಲೆನೋವು, ಇವ್ರಿಗೆ ಯಾಕೆ ಬೇಕು, ಇವ್ರ ಮನೆ ಹಾಳಾಗೋಗ. ನಾಯಿ ಕೈ ಕಚ್ಚನ್ ಸುಮ್ನಿರಕ್ಕ ಅವ್ರಿಗೆ ಯಾರತ್ತಿಗೆ. ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಕರ್ನಾಟಕದ ಫಸ್ಟ್ ಆ್ಯಂಡ್ ಸೆಕೆಂಡ್ ವಂಡರ್ ಆದ ಸವಿತಕ್ಕಾಗೆ ಗಂಗಕ್ ಅವರು, ಹಾಗೆ ನಾನು ನಿಮ್ಮ ಪ್ರೀತಿಯ ಕಿಶೋರ್ ಕಂಟೆಂಟ್ ಬ್ರೋ. ಸೊ ಬನ್ನಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಅಕ್ಕ. ನಮಸ್ಕಾರ ಅಣ್ಣ. ನಮಸ್ಕಾರ ಅಕ್ಕ. ಏನಣ್ಣ ಸ್ಟಾರ್ಟಿಂಗ್ ಫಸ್ಟ್ ವಂಡರ್ ಸೆಕೆಂಡ್ ವಂಡರ್ ನಮ್ ಕರ್ನಾಟಕದ ವಂಡರ್ಸ್ ಇದ್ದಂಗಲ್ವಾ ನೀವು? ಏನೋ ಕರೀರಣ ಟ್ರೋಲ್ ಮಾಡೋರು ನೀವು, ಏನ್ ಬೇಕಾದ್ರೂ ಹೇಳ್ಬೋದು. ನಮಸ್ಕಾರ ತೂ ಯು ಆತರ ಏನಾದ್ರು ಸ್ಟಾರ್ಟ್ ಮಾಡ್ತೀರಾ ಅನ್ಕೊಂಡೆ, ಸದ್ಯ ಸ್ಟಾರ್ಟ್ ಮಾಡಿಲ್ಲ, ಅದೇ ಖುಷಿ ಅಕ್ಕ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ, ನಮ್ ವಿಡಿಯೋನ್ ತಗೊಂಡು ನೀವು ಟ್ರೋಲ್ ಮಾಡ್ತಿರಲ್ವಾ, ಅದು ಈ ಮಟ್ಟಕ್ಕೆ ಕರ್ಕೊಂಡ್ ಬಂದಿದೆ. ಏನಕ್ಕೆ ಇಷ್ಟು ಹೋಗ್ಲು ಬಿಟ್ರೆ ನಾವ್ ಇನ್ನು ಲೈವ್ ಅಲ್ಲಿ ಟ್ರೋಲ್ ಮಾಡೋಣ ಅಂತ ಹೆಂಗ್ ಟ್ರೋಲ್ ಮಾಡ್ತೀರ ಅದ್ರಲ್ಲಿ ಹೆಂಗ್ ಟ್ರೋಲ್ ಮಾಡ್ತೀರ, ಇಲ್ಲೂ ಹಂಗೆ ಟ್ರೋಲ್ ಮಾಡಿ ಪರವಾಗಿಲ್ಲ. ಇವಾಗ 2 ವಿಡಿಯೋ ಪ್ಲೇ ಮಾಡ್ತೀನಿ, ಅದನ್ನ ನೋಡಿ. ಅದಂದ್ರೆ ಸವಿತಾ ಅವ್ರದೊಂದು ಮಾಡಿದೆ, ಅದು ಹತ್ತತ್ರ 1 ಮಿಲಿಯನ್ ಮೇಲೆ ಕ್ರಾಸ್ ಆಗಿತ್ತು. ನಿಮ್ಮೇಲೆ ಒಂದು ವಿಡಿಯೋ ಮಾಡಿದ, ಅದು ಸುಮಾರು ಲಕ್ಷ ರೀಚ್ ಆಗಿತ್ತು. ಸೊ ಅದನ್ನೇ 1-2 ವಿಡಿಯೋ ತಗೊಂಡ್ಬಂದಿದ್ದೀನಿ. ಚಕ್ರವರ್ತಿ ಸುದೀಪ್ ಅಣ್ಣ, ಕಿಚ್ಚ ಸುದೀಪ್ ಅಣ್ಣ, ಅಣ್ಣ ಬರ್ತಾಳೆ ನಿಂದು, ಅಣ್ಣ ನೀನ್ ಬರ್ತಾಳೆ, ಹ್ಯಾಪಿ ಬರ್ತಾಳೆ ಸುದೀಪ್ ಅಣ್ಣ, ಸುದೀಪ್ ಅಣ್ಣ, ಸುದೀಪ್ ಅಣ್ಣ. ಹಿಂಗೆಲ್ಲ ಆಡಿದ್ರೆ ಬಿಗ್ ಬಾಸಿಗೆ ಕಳ್ಸಲ್ಲ, ಭ್ರಮೇಲ್ ಬದುಕ್ಬೇಡಕ. ಹೋಗ್ ಮುಖ ತೊಳ್ಕೊಂಡು ಕೆಲಸ ನೋಡ್ಕೊ ಹೋಗು. ಹಂಗೆ ನೈಟ್ ಟೈಮ್ ಈ ತರ ಎಲ್ಲೂ ಓಡಾಡಕ್ ಹೋಗ್ಬೇಡ, ಹೋಗು. ಚೆನ್ನಾಗಿದೆ ಅಣ್ಣ. ಇವಾಗ ಆ ತರ ಎಲ್ಲ ಪರ್ಫಾರ್ಮೆನ್ಸ್ ಮಾಡ್ತಿರಲ್ಲ, ಹೆಂಗಕ್ಕ ಅದು? ಡಿಫ್ರೆಂಟ್ ಆಗಿ ಕೊಡ್ಬೇಕು. ಎಲ್ಲಾರು ಕೊಡೋ ತರ ನಾವೇ ಕೊಡ್ಬೇಕು, ನಾವೇ ಡಿಫ್ರೆಂಟ್. ನಾವಲ್ಲ, ನಾವೇ ಬೇರೆ ತಂಟು. ಜನ ನೋಡ್ದವ್ರಿಗೆ ಹೆಂಗ ಅನ್ಸುತ್ತೆ, ಏನು ಹೊಡಿಬೇಕನ್ಸುತ್ತೆ. ಅಲ್ಲ ಅವ್ರ ಫೀಲ್ ಅಲ್ಲ, ಬಿಟ್ಟಿರ್ತಾರೆ ಕೆಲವರು ಕಮೆಂಟ್ ಅಲ್ಲಿ. ಅದು ದೊಡ್ಡ ಹೆಸ್ರಕ್ಕ, ಅದು ಬರ್ತಡೇ ವಿಶ್ ತರ ಇಲ್ಲ ಅದು, ಎಲ್ಲ ಕಿರ್ಚಾಡ್ಕೊಂಡಂಗೆ. ಎಲ್ಲಾರು ವಿಶ್ ಮಾಡವ್ರೆ, ಎಲ್ಲಾರು ವಿಶ್ ಮಾಡೋದ್ರಲ್ಲಿ ನಾನ್ ನ್ಯೂಲಿಕ್ ಆಗಿ ಮಾಡ್ಬೇಕಲ್ವಾ? ಆ ಸುದೀಪ್ ಅಣ್ಣ ನೋಡ್ಬೇಕಲ್ವಾ, ಸುದೀಪ್ ಅಣ್ಣ ನೋಡೋ ತರ ಮಾಡ್ಬೇಕಲ್ವಾ? ಸುದೀಪ್ ಅಣ್ಣ ನಿಮ್ಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು, ಚೆನ್ನಾಗಿರಿ 100 ವರ್ಷ ಅಂತ ಅಂದ್ಬಿಟ್ಟು ಆತರ ಮಾಡೋದು ಎಲ್ಲಾರು ಮಾಡ್ತಾರೆ ಸಾಮಾನ್ಯವಾಗಿ. ಸುದೀಪ್ ಅಣ್ಣ ನೋಡೋದು ಹೆಂಗೆ, ಅದಕ್ಕೆ ನೀವು ಡಿಫ್ರೆಂಟ್ ಆಗಿ ಮಾಡಿದ್ರಿ. ಅದಕ್ಕೋಸ್ಕರನೇ ಆ ಮೈಕೈ ಎಲ್ಲ ಏಟ್ ಮಾಡ್ಕೊಂಡಿದೀನಿ, ತಮಾಷೆ ಎಲ್ಲ ಇಲ್ಲೆಲ್ಲ ಗಾಯ ಮಾಡ್ಕೊಂಡು, ಇಲ್ಲೆಲ್ಲ ಕೈಯೆಲ್ಲ ಪರ್ಚ್ಕೊಂಡು. ಆಕ್ಚುಲಿ ಅಕ್ಕ, ನಿಮ್ದು ರೀಸೆಂಟ್ ಆಗಿ ಒಂದು ವಿಡಿಯೋ, ನಿಮ್ದು ಬರ್ತ್ಡೇ ವಿಶ್ ವಿಡಿಯೋ, ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ್ದೋ ಒಂದು ದೊಡ್ಡ ಫುಟ್ಬಾಲ್ ಟೀಮು ಅಲ್ಲಿ ಯಾರ್ದೋ ಬರ್ತ್ಡೇ ವಿಶ್ ಮಾಡಕ್ಕೆ ನಿಮ್ ವಿಡಿಯೋ ಕ್ಲಿಪ್ ಹಾಕ್ಬಿಟ್ಟು ಹಾಕಿದ್ರು. ಏನಕ್ಕ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ರೀಚ್ ಆಗ್ಬಿಟ್ಟಿದ್ದೀರಾ? ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಖುಷಿ ಆಗ್ತೈತೆ. ಏನಪ್ಪಾ ಅಂತಂದ್ರೆ ಯಾವ ಜನ ಹೇಳ್ತಿದ್ರು ಲಿಮಿಟ್ ಕ್ರಾಸ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ನಾನು ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಹೊಡೆದಿರೋದು. ಇದು ಟ್ರೋಲ್ ಮಾಡ್ದಂಗಿಲ್ಲ, ನಾನೇ ಬಿಲ್ಡ್ ಕೊಡ್ತಿದ್ದೀನಿ ಅಕ್ಕ. ನಂದು ರೀಸೆಂಟ್ 1-2 ದಿನದಿಂದ ಬರ್ತಡೇ ಆಗಿದೆ ಅಕ್ಕ. ನೀವು ಇಂಟರ್ನ್ಯಾಷನಲ್ ಬರ್ತಡೇ ವಿಶರ್ ನೀವು. ಸೊ ನಿಮ್ ಕಡೆಯಿಂದ ನಂಗೊಂದು ವಿಶ್. ಕಿಶೋರ್ ಅಣ್ಣ ಹ್ಯಾಪಿ ಬರ್ತ್ಡೇ ಟು ಯು. ಬರ್ತ್ಡೇ ಕಿಶೋರ್ ಅಣ್ಣನ್ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಕಿಶೋರ್ ಅಣ್ಣನ್ ಬರ್ತ್ಡೇ, ಟು ಯು ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು ಬರ್ತ್ಡೇ ಕಿಶೋರ್ ಅಣ್ಣನ್ ಬರ್ತ್ಡೇ. ಊರ್ಗೆಲ್ಲ ಊಟ ಹಾಕ್ಸಿ, ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ಸಿಲ್ಲ ಅಂದ್ರೆ ಕಿಶೋರ್ ಅಣ್ಣ ಹ್ಯಾಪಿ ಬರ್ತ್ಡೇ. ಇಲ್ಲ ಎಲ್ಲ ಖರ್ಚಾಗ್ಬಿಟ್ಟೈತೆ. ಸರಿ ಅಕ್ಕ, ಇನ್ನೊಂದು ವಿಡಿಯೋ ಹೋಗೋಣ. ನಾನು ಮಾಡಿರೋದು ನಿಮ್ದು ಸವಿತಕ್ಕ ಅಂತ ಪ್ಲೇ ಮಾಡೋಣ ಈ ಸತಿ. ನಾನಂತೂ ಧೂಳೆ ಬುಸ್ತಾವ ಸವಿತಕ್ಕ. ನಾನು ಎಷ್ಟೊಂದು ಮನೆ ಒಂದು ರೀಲ್ಸ್ ಮಾಡಿದ್ನಲ್ಲ, ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ. ಬ್ಯೂಟಿ ಸಿಕ್ಬಿಡ್ತು ಅಂತ ಕಂಡರ್ ಮನೆ ಡೆಸ್ಟಲ್ಲಿ ಧೂಳು ಎಪ್ಸಕ್ ಹೋದ್ರೆ ಇನ್ನೇನಾಗುತ್ತೆ? ಏನಾಗುತ್ತೋ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಹ್ಞೂ ಕಣಕ್ಕ, ಎಪ್ಸಿರೋ ಧೂಳನ್ನೆಲ್ಲ ಬಾಚಕ್ಕೆ ಅಂತಾರೆ. ನಾವು ಒಂದು ಬಾಂಡ್ಲಿನೂ ಗುದ್ಲಿನೂ ತಗೊಂಡ್ ಬಂದ್ಬಿಡ್ತೀವಿ ನಿನ್ ಜೊತೆ ಬಾಚಕ್ಕೆ. ಏನಕ್ಕ ಇವಾಗ ನೀವು ಹೋದ್ರಿ
ನೀವು ಡಸ್ಟ್ ಎಗ್ರಿಸಿದ್ರಿ ವ್ಯೂವರ್ಸಿಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ, ಏನಕ್ಕ ಸಪೋರ್ಟ್ ಮಾಡ್ತಾರ ಅವರು? ಅಲ್ಲಿ ಪೊಲೀಸರು ಹೊಡಿಬೇಕಾದ್ರೆ ಬರ್ಲಿ, ಎಲ್ಲರೂ ಬೇಡ ಬೇಡ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಾಳ ನಮ್ಮ ಅಕ್ಕ ಬಿಡಿ ಅಂತ ಹೇಳಿ ಅಂತ, ಅದೇ ಸಪೋರ್ಟ್ ಕೇಳಿದ್ದು. ನಿಜ ಕಂಪ್ಲೀಟ್ ಆಗಿತ್ತ ಇದು? ನಿಜ ಕಂಪ್ಲೇಂಟ್ ಆಗಿತ್ತು ಅಂತ ನಾನ್ ತೋರ್ಸ್ಕೊಂಡೆ. ಇಲ್ಲ ಯಾರು ಸಪೋರ್ಟ್ ಮಾಡಲ್ಲ, ನಿಜ ಸಪೋರ್ಟ್ ಮಾಡಲ್ಲ. ಫೋನಲ್ಲಿ ಏನಿರೋ ನಿಜ ಅಂತಾನೆ ತೋರ್ಸ್ಕೋಬೇಕು. ತಡೀರಕ್ಕ, ಇನ್ನೊಂದು ವಿಡಿಯೋ ಇದೆ. ಟೆನ್ಷನ್ ಅದು ಡೈಲಾಗ್ ಮಿಸ್ ಹೇಳಿಲ್ಲ ನೋಡಿ, ಯಾಕೆ ಕರೆಕ್ಟ್ ಆಗಿ ಹೇಳಿದ್ದೀರಾ. ಟೆನ್ಷನ್ ಇಲ್ಲ, ಅದು ಮನ್ಸಿನ ಮಾತು. ನಾವು ಬಾಯಲ್ಲಿ ಹೇಳ್ಬೇಕು ಅಂದ್ರೆ ಮಿಸ್ ಆಗುತ್ತೆ, ಮನ್ಸೊಳಗೆ ಕುಂತ್ಬಿಟ್ಟಿರತ್ತೆ. ಈ ರಿಯಲ್ ವಿಡಿಯೋನ ಇದು? ಹಾ ರಿಯಲ್ ಆಗಿ ಹಂಗಾಗಿತ್ತಾ? ರಿಯಲ್, ನಾನ್ ರಿಯಲೇ. ನಾನೇನೋ ಕಂಟೆಂಟ್ ಅನ್ಕೊಂಡೆ. ಅಂದ್ರೆ ರಿಯಲ್ ಆಗಿ ಕರ್ಕೊಂಡೋಗಿ ನಮ್ಮ ಮನೆಯವ್ರಿಗೆ ಹೇಳಕ್ಕಾಗಲ್ಲ ಅಂತ ಬೇರೆಯವ್ರನ್ನ ಕರ್ಕೊಂಡೋಗಿ ಹೇಳ್ಕೊಂಡಿದೀನಿ ಅಷ್ಟೇ. ಹೌದಾ? ಟರ್ನ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಟರ್ನ್ ಮೇಲೆ ಟರ್ನ್. ಅಪ್ಪಿ ಭಯ ಆಗ್ತೈತಪ್ಪಿ, ಹತ್ತಿಯ ಇಲ್ವಾ ಹತ್ತಕ್ ಅರ್ಧ ಗಂಟೆ ಮಾಡೋರು ಅದನ್ನ. ಹೌದಾ? ಆ ಭಯದಲ್ಲಿ ಗಟ್ಟಿಗೆ ಹಿಂಗ್ ಹಿಡ್ಕೊಂಡಿರೋದು, ಅದ್ರಲ್ಲೂ ಡೈಲಾಗ್ ಮಿಸ್ ಮಾಡಿಲ್ಲ ಹಂಗೆ ಹೇಳೋರೆ. ಹಿಡ್ಕೊಂಡಿರೋದು ಬಿದ್ದು ಬಿಡ್ತೀನಿ ಎದುರಿಸಕ್ಕೆ. ಹೇಳಿ ಹೇಳಿ ಸಾಕಾಗೈತೆ, ಏನಾರು ಒಂದ್ ತರ್ಬೇಕು ಅಂತ. ಅಂದ್ರೆ ಇದು ಕೆಲವ್ರಿಗೆ ಕೆಟ್ಟದ್ ಅನ್ಬೋದು, ತುಂಬಾ ಜನದ ಮನ್ಸಿನ ಮಾತು. ಆ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಎಷ್ಟೊಂದು ತತ್ತಿದ್ದೀನಿ, ನನಗೆ ಮಾತ್ರ ಗೊತ್ತು. ತುಂಬಾ ನೋವಿರೋ ಜನಗಳಿದ್ದಾರೆ. ಯಾಕೆ ಏನ್ ತಲೆ ಕೆಡ್ಸ್ಕೊಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಫನ್ ಮಾಡೋಣ, ಖುಷಿಯಾಗಿರೋಣ, ಎಂಜಾಯ್ ಮಾಡಿ. ಸೊ ಗಂಗಕ್ಕರ್ದು ಒಂದು ವಿಡಿಯೋ ನೋಡೋಣ ಇವಾಗ. ಊಟ ಆಯ್ತಾ? ಬದ್ನೆಕಾಯಿ ಖಾರ ತಿಂದಿಲ್ಲಲ್ವಾ? ಕಟ್ ಮಾಡ್ಕೋಬೇಕು, ಬದ್ನೆಕಾಯಿ ಕಟ್ ಮಾಡ್ಕೋಬೇಕು. ಅಣ್ಣಮ್ಮನ್ ಡಿಸ್ಕೋ ಬೆಳ್ಳುಳ್ಳಿನ ಒಂದೊಂದಾಗಿ ಬಿಡಿಸ್ಕೋಬೇಕು. ಬೆಂಕಿ ಮೇಲೆ ಬಾಣಿ, ಬಾಣಿ ಮೇಲೆ ಬೆಂಕಿ ಇರಲ್ಲ. ಎಣ್ಣೆ ತಗೋಬೇಕು. ಅಕ್ಕ ಏನ್ ತಿಂದ್ರ ಅದು? ತಿಂದ್ವಿ, ಚೆನ್ನಾಗಿತ್ತು. ಏನ್ ಮಾಡಿದ್ರು? ಅಷ್ಟು ಕೂಗಾಡಿ ಕಿರ್ಚಾಡಿದಕ್ಕೆ ಚೆನ್ನಾಗಿರೋದು. ಅದು ಫ್ಲೇವರ್ ಆಡ್ ಮಾಡ್ಬಿಟ್ಟಿತ್ತ? ಏನಪ್ಪಾ ಅಂದ್ರೆ ಏನೋ ಒಂದ್ ಮಾಡ್ತಿದೀವಿ, ಇದರಿಂದ ನಮ್ಗೆ ಏನೋ ಒಂದ್ ಲಾಭ ಇದೆ ಅಂದ್ರೆ ಒಂದ್ ಪಿನ್ನು ನಾವು ನೋಡ್ಕೋಬೇಕಾಗತ್ತೆ. ನೀಟಾಗಿ ಬರ್ಲಿ, ಕರೆಕ್ಟ್ ಆಗಿ ಬರ್ಲಿ, ನಮ್ಗೆ ಏನು ಬೇಕಾಗಿಲ್ಲ, ಖುಷಿಯಾಗಿರ್ಬೇಕು ನಾವು ಅಷ್ಟೇ. ಸೋಕಿಗೋ ಇಲ್ಲ ಇನ್ನೊಂದಕ್ಕೋ ಮತ್ತೊಂದಕ್ಕೋ ನಮ್ಗೇನು ಅನ್ಸುತ್ತೆ ಅಂತ ನ್ಯಾಚುರಲ್ ಆಗಿ ಮಾಡ್ಕೊತೀವಿ. ಅದ್ರಿಂದ ನಾವು ಟ್ರೋಲ್ ತಲೆ ಬಾಚಿರ್ತೀವ, ಮುಖ ತೊಳ್ದಿರ್ತೀವ, ನಮ್ಗೆ ಗೊತ್ತಿಲ್ಲ. ಕಂಟೆಂಟ್ ಹೊಡಿತಾ ಕ್ಯಾಮ್ರಾಮನ್ ರೆಡಿ ಇರ್ಬೇಕಷ್ಟೇ ನಮ್ಗೆ. ಕ್ಯಾಮ್ರಾಮನ್ ಯಾರ? ಯಾ ಸಿಗ್ದವ್ರಲ್ಲ ಕ್ಯಾಮ್ರಾಮನ್ಗಳೇ, ಎಲ್ಲ ಆರಾಮಾಗಿ ಅವ್ರ ಇದ್ರ ಕ್ಯಾಮ್ರಾಮನ್ ನಮ್ ಯಜಮಾನ್ರು ಅಮ್ಮ ತಾಯಿ ದೂರ ನಿಂತ್ಕೊಂಡ್ ವಿಡಿಯೋ ಮಾಡಿ ಹೆಂಗೆ ಸಂಸಾರ ಮಾಡ್ಲಿ ಅಂತಾರೆ. ಅದು ಚಿಕ್ಕ ಮಕ್ಳ ಹತ್ರ ಮಾಡ್ಸೋವಾಗಂತೂ ಇದ್ದಿದ್ದು ಹಿಂಸೆ. ಕರೆಕ್ಟ್ ಆಗಿ ನೀಟಾಗಿ ಮಾಡಿದ್ರೆ ನಾನು ವಿಡಿಯೋ ಮಾಡ್ತೀನಿ, ಏನಾದ್ರೂ ನೀನ್ ತಿಕ್ಲಿ ತರ ಮಾಡಿದ್ರೆ ನಾನು ವಿಡಿಯೋ ಮಾಡಲ್ಲ. ಕೆ ಅಂತ ನಗ್ತಿರ್ತಾರೆ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಅದನ್ನ 10 ಟೇಕ್ ತಗೋಬೇಕು, ನಗ್ಬೇಡ್ರಿ ಸುಮ್ನೇರಿ ಅಂತ ಇಟ್ಕೆ ಕಲ್ ಇಟ್ಕೊಂಡು ಮಾಡಿರೋದಿದೆ. ಓಕೆ ಅಕ್ಕ, ಇದು ಫಸ್ಟ್ ರೌಂಡ್ ಆಗಿತ್ತು. ಹೆಂಗ ಅನ್ಸ್ತಕ್ಕ ಇದು ವಿಡಿಯೋಸ್ ಎಲ್ಲ? ನಿಮ್ಮ ವಿಡಿಯೋಸ್ ಎಲ್ಲ ನೀವೇ ನೋಡಿ, ಇದೆಲ್ಲ ನಾವು ದಿನನಿತ್ಯ ಸ್ಕ್ರೋಲ್ ಮಾಡುವಾಗೆಲ್ಲ ನೀವು ಬರ್ತಾನೆ ಇರ್ತೀರಾ, ಎಲ್ಲ ನೋಡ್ತಾ ಇರ್ತೀವಿ. ನಾವು ಎಲ್ಲ ಅಂದ್ರೆ ಎಂಜಾಯ್ ಮಾಡ್ತಾ ಇರ್ತೀವಿ. ಇವಾಗ ಒಂದು ಕ್ವಶನ್ ಅಕ್ಕ, ಇವಾಗ ಯಾರೋ ಒಬ್ಬ ಹಿಂಗೆ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರ್ತಾನೆ, ಏನೋ ಟೈಮ್ ಪಾಸ್ ಆಗಲಿ ಅಂತ. ಸಡನ್ ಆಗಿ ಇವಾಗ ನೀವು ಬರ್ತೀರಾ ಸ್ಕ್ರೋಲ್ ಮಾಡುವಾಗ, ರೀಲಲ್ಲಿ ಅಪಿಯರ್ ಆಗ್ಬಿಡ್ತೀರಾ. ಅವಾಗ ಅವ್ನ ಮೂಡ್ ಏನಾಗುತ್ತೆ? ಅವ್ನು ಖುಷಿ ಆಗ್ತಾನ, ಇದು ಥೂ ಅಂತ ಟೆನ್ಷನ್ ಮಾಡ್ಕೊಂತಾನೆ ಅಂತ ಅನ್ಸುತ್ತಾ? ನನಗೆ ಅನ್ಸುತ್ತೆ 30% ಜನ ಬೇಜಾರಾಗ್ಬೋದು, 70% ಜನ ಖುಷಿ ಪಡ್ತಾರೆ. ನನ್ಗನ್ಸುತ್ತೆ ಕೆಲವೊಂದು ಯಾವ್ಯಾವ ಒಂದೊಂದು ಇರಿಟೇಷನ್ ಆಗ್ಬೋದು ಅನ್ಸುತ್ತೆ, ಇನ್ನೆಲ್ಲ ಆಲ್ಮೋಸ್ಟ್ ನಗ್ತಾರೆ ಜನ. ನನಗೇನಿಲ್ಲಪ್ಪ, 100ಕ್ಕೆ ಒಬ್ರು ನಕ್ಕಿದ್ರು ಸಾಕು. 100 ಜನ ಸ್ಕ್ರೋಲ್ ಮಾಡಿ 99% ಜನ ಸ್ಕ್ರೋಲ್ ಮಾಡಿದ್ರು ಕೂಡ ಯಾರು ಒಬ್ರು ನೋವಲ್ಲಿರೋ ನಕ್ಕಿದ್ರೆ ಸಾಕು ನನಗೆ. ಇಲ್ಲಕ್ಕ, ನೀವು ವಿಡಿಯೋ ಮಾಡ್ತಾರೆ, ನಾವು ಅದ್ರ ಮೇಲೆ ವಿಡಿಯೋ ಮಾಡ್ತಾ ಇರ್ತೀವಿ, ಅದ್ರಲ್ಲಾರು ನಗ್ತಾರೆ. ಇನ್ನೊಂದ್ ಏನ್ ಗೊತ್ತಪ್ಪ, ನಮ್ ವಿಡಿಯೋಗೆ ಬ್ಯಾಡ್ ಕಮೆಂಟ್ ತುಂಬಾ ಬರುತ್ತೆ ಫೋನಲ್ಲಿ, ಎದುರುಗಡೆ ಒಬ್ಬ ನನ್ನೋರಿಲ್ಲ. ನಾನು ಇದ್ರಲ್ಲಿ ಈ ಶೋ ಮುಖಾಂತರ ಒಂದು ಓಪನ್ ಚಾಲೆಂಜ್ ಆಗ್ತೀನಿ. ನಾವ್ ಮಾಡೋ ನಿಮ್ ವಿಡಿಯೋ ಇಷ್ಟ ಆಗಲ್ಲಲ್ವಾ, ಎಲ್ಲರಿಗೂ ಹೇಳ್ತಿಲ್ಲ, ಬ್ಯಾಡ್ ಕಮೆಂಟ್ ಹಾಕೋರ್ಗೆ ನಿಮಗ್ ತಾಕತ್ತು ದೊಂಬಿದ್ರೆ ಎದುರುಗಡೆ ಬಂದು ಏ ಅಕ್ಕ ನೀನ್ ಈ ವಿಡಿಯೋ ಮಾಡ್ಬೇಡ ಇನ್ಮೇಲೆ ಸ್ಟಾಪ್ ಮಾಡು ಅಂತ ಒಂದು ಮಾತು ಹೇಳಿ, ನಾನು ಅವತ್ತೇ ಸ್ಟಾಪ್ ಮಾಡ್ತೀನಿ. ಆಕ್ಚುಲಿ ನಾನು ಅನ್ಕೊಂತಿದ್ದೆ ಪಬ್ಲಿಕ್ ಪ್ಲೇಸ್ ಅಲ್ಲೆಲ್ಲ ಹಿಂಗ್ ವಿಡಿಯೋ ಮಾಡ್ತಾರೆ. ಆಕ್ಚುಲಿ ಗಂಗಕ್ಕ ಅವ್ರನ್ನ ಲೈವ್ ಅಲ್ಲಿ ಬೆಳಗ್ಗೆ ನೋಡಿದಾಗ ಸೈಲೆಂಟ್ ಇದಾರ. ನಾನೇ ಆಕ್ಚುಲಿ ಒಂದ್ಸತಿ ಶಾಕ್ ಆಗ್ಬಿಟ್ಟೆ. ರೀಲೇ ಬೇರೆ ರಿಯಲೇ ಬೇರೆ ಅಣ್ಣ.
ಅಷ್ಟೇನೆ ನಾವು ಓಪನ್ ಆಗಿ ಹೇಳ್ತೀವಲ್ಲ, ಒಂದ್ ಮಾತು ಎದುರುಗಡೆ ಬಂದು ಅಕ್ಕ ನೀನ್ ಸರಿ ಇಲ್ಲ, ನೀನ್ ಈ ತರ ಮಾಡ್ತೀಯ, ಸ್ಟಾಪ್ ಮಾಡು ಅನ್ಲಿ, ಅವ್ ಎಂತ ಚಿಕ್ಕ ಮಗುನೇ ಹೇಳಿ, ನಾನು ಅವತ್ತೇ ಸ್ಟಾಪ್ ಮಾಡ್ತೀನಿ. ಇಲ್ಲ ಯಾವ್ದೇ ಕಾರಣಕ್ಕೂ ಸ್ಟಾಪ್ ಮಾಡ್ಬಿಡಿ, ಯಾಕೆಂದ್ರೆ ಆಮೇಲೆ ನಾವೆಲ್ಲ ಎಲ್ಲೂ ಸ್ಟಾಪ್ ಮಾಡ್ಬಿಡ್ತೀವಿ. ಕೆಟ್ಟದಾಗಿ ಮಾತಾಡಿಲ್ಲ ಅಪ್ಪಿ, ನಾವು ಕೆಟ್ಟದಾಗ ಮಾತಾಡಿಲ್ಲ. ಒಂದ್ ಬಟ್ಟೆದಾಗ್ಲಿ ಇಲ್ಲ ಇನ್ನೊಂದಾಗ್ಲಿ ಹೊರಗಡೆ ಏನಿಲ್ಲ, ನಮ್ ಖುಷಿ ಬೇಕು. ಯಾಕೆಂದ್ರೆ ನಾವು ಚಿಕ್ಕದ್ರಿಂದ ಬರೀ ಕಷ್ಟದಲ್ಲೇ ಬಂದಿದೀವಿ, ನಮ್ ಕಷ್ಟ ನಮ್ಗಷ್ಟೇ ಗೊತ್ತಿದೆ. ಇವತ್ತಿರ್ತೀವಿ ನಾಳೆಕಿರಲ್ಲ, ಇರುವಾಗ ಯಾಕೆ ಚೆನ್ನಾಗಿರ್ಬಾರ್ದು? ಅಕಸ್ಮಾತ್ ಇನ್ಸ್ಟಾಗ್ರಾಮೇ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಅಕ್ಕ ನೀವು? ಇದೇನು ಮಾಡ್ತಿಲ್ಲ, ಬಾಯಿ ಮುಚ್ಕೊಂಡು ಮನೆ ಇಡ್ತಿದ್ವಿ ಅಷ್ಟೇ. ಅಷ್ಟೇ, ಮುಸುರೆ ತಿಕ್ಕೊಂಡಿರ್ತೀವಿ. ಏನ್ ಕೆಲ್ಸ ಇರೋವರೆಗೂ ಏನ್ ಮಾಡ್ಕೊಂಡಿರ್ತೀರಿ? ಬಿಂದಾಸ್ ಆಗಿರೋಣ, ಇರೋವರೆಗೂ ಬಿಂದಾಸ್ ಆಗಿರೋಣ. ನಿಮ್ಗೆ ಯಾಕೆ ಕಂಟೆಂಟ್ ಕ್ರಿಯೇಟರ್ಸ್ ಆಗ್ಬೇಕು ಅಂತ ಏನಕ್ಕೆ ಅನ್ನಿಸ್ತು? ಈ ತರ ನಾವ್ videos ಈ ಮಾಡ್ಬೇಕು ಅಂತ ರೇಂಜ್ಗೆಲ್ಲ ಏನಕ್ಕೆ ಅನ್ನಿಸ್ತು? ಕ್ರಿಯೇಟರ್ ಆಗ್ತೀವಂತ ನಾವ್ ಅನ್ಕೊಂಡಿಲ್ಲ. ನಮ್ಗೆ ನಮ್ಮ ಹತ್ರ ಈ ತರ ಕಲೆಯಲ್ಲಿ ಇದೆ ಅಂತ ಬಿಟ್ಟು ನಮ್ಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಓನರ್ ಯಾರು ಅವ್ರ ಹೆಸರು ಗೊತ್ತಾ? ಇನ್ಸ್ಟಾಗ್ರಾಮ್ ಓನರ ಸಡನ್ ಆಗಿ ಕೇಳ್ಬಿಟ್ರೆ ಇನ್ಸ್ಟಾಗ್ರಾಮ್ ಓನರ್ ಇದ್ದಾರೆ ನಮ್ಗೆ. ಅವ್ರು ಕೊಟ್ಟ ಒಂದು ಇದು ಪ್ಲಾಟ್ಫಾರ್ಮ್ ಅಷ್ಟೇನೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮನ್ನ ನಾವು ತೋರ್ಸ್ಕೊಳ್ಳೋದಕ್ಕೆ ಒಂದು ಇದಾಯ್ತು. ನಾನು ಈ ರೇಂಜ್ಗೆಲ್ಲ ಆಕ್ಟಿಂಗ್ ಮಾಡ್ತೀನಿ ಅಂತ ನನಗ್ ದೇವರಡೆ ಗೊತ್ತಿಲ್ಲ. ನಮ್ಮ ಮನೆ ಹತ್ರ ನಗಿಸ್ತಿದ್ದೆ, ಮಕ್ಕಳನ್ನೆಲ್ಲ ಗೇಲಿ ಮಾಡ್ತಿದ್ದೆ, ಇದ್ ಮಾಡ್ತಿದ್ದೆ, ಓಕೆ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಮೇಲೆ ಇದಕ್ಕೂ ಮೇಲೆ ಮಾಡೋಣ, ಇದಕ್ಕೂ ಮೇಲೆ ಮಾಡೋಣ, ಇದಕ್ಕೂ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿರೋದಷ್ಟೇ. ಆಕ್ಟಿಂಗ್ ಕ್ಲಾಸ್ ಎಲ್ಲ ಹೋಗ್ತಿದ್ರೆ ಯಾವ ಬದ್ನೆಕಾಯಿ ಇಲ್ಲ ಆಕ್ಟಿಂಗ್ ಕ್ಲಾಸ್ ಅಂತ ಬಾರಣ. ಇಲ್ಲಣ್ಣ, ಯಾವ್ದು ಇಲ್ಲ, ದೇವರಣೆಗೂ ಇಲ್ಲ. ನಾವು ಬೆಳಕ ಬಂದಿರೋದಷ್ಟೇ, ಬ್ಲಡ್ ಅಣ್ಣ. ನಿಮಗೆ ಏನಕ್ಕೆ ಅನ್ನಿಸ್ತು ಸವಿತಕ್ಕ ಈ ತರ ಸ್ಟಾರ್ಟ್ ಮಾಡ್ಬೇಕು, ಈ ತರ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅಂತ? ಫೋನ್ ತಗೊಂಡಿದ್ದೆ ಒಂದ್ 4 ವರ್ಷದ ರೀಚಿಗೆ. ನಾವೆಲ್ಲ ಗಾಡಿ ತಳ್ಳಗಾಡಿರ್ ಪುಟ್ಟಪಾತಲ್ಲಿ ನಿಂತ್ಕೋತಿದ್ದೋಳು ನಾನು. ಓಪನ್ ಆಗಿ ಹೇಳ್ತೀವಿ, ನಮ್ಮ ಮನೆಗೆ ಯಾಕೆ ಇಷ್ಟ ಅವಕಾಶ ಕೊಡ್ತಾರಂದ್ರೆ ಬಂದಿರೋದೇ ಕಷ್ಟದಲ್ಲಿ ನಾವು ತಗೊಂಡೆ. ಸುಮ್ನೆ ಹಿಂಗೆ ಒಂದೊಂದು ವಾಟ್ಸಪ್ ಅಲ್ಲಿ ಹಾಕೋತಿದ್ದೆ, ಯಾರೋ ಒಬ್ರು ಹಿಂಗೆ ಫೋನ್ ನೋಡ್ತಿದ್ರು, ಮೇಲೆ ಅವ್ರ ಕೆಳಗಡೆ ನಾವು ಮೇಲೆ ಹೋಗ್ಬೇಕಾದಳು. ನೋಡೋಣ ತಡಿ, ಅವ ಎಂತರ್ಗೂ ಆಸೆ ಇರುತ್ತಲ್ಲ, ಅದೇ ಫಸ್ಟ್ ಟೈಮ್ ನನ್ನ ಹತ್ರ ಫೋನ್ ನೋಡಿದ್ದು. ಒಂದ್ಸಲ ತೋರ್ಸಿದ್ರು, ಇನ್ನೊಂದ್ಸಲ ನೋಡ್ತಾ ಇದ್ರಲ್ಲ, ಹಾಗ ನೋಡ್ತಾ ಇರೋ ಅಂತ ಹಿಂಗ್ ಬಂದೆ. ನಾನು ಬರೋದ್ ನೋಡ್ಕೊಂಡು ಒಳಗಡೆ ಎತ್ಕೊಂಡು ಹೋಗ್ಬಿಟ್ರು ಫೋನ್. ಅವತ್ತು ಹೋಗಿ ನಿಜಲ್ಲೂ ಕಿವಿಲಿದ್ದು ಓಲೆ ಇಟ್ಬಿಟ್ಟು ಫೋನ್ ತಗೊಂಡ್ ಬಂದೆ ನಾನು. ವಿವೋ ಫಸ್ಟ್ ಫೋನು, 16,000 ರೂಪಾಯಿ ಕೊಟ್ಟು. ಆಮೇಲೆ ನೋಡಿದ್ರೆ ನಂಬರ್ ಸೇವ್ ಮಾಡ್ಕೊಂಡು ಬಂದೆ. ಫೋಟೋ ನಾವಿರೋದೇ ಒಂಥರ, ಮೊಬೈಲಲ್ಲೇ ಒಂಥರ ಬರುತ್ತೆ ಫೋಟೋ ಫಿಲ್ಟ್ರು. ನನ್ನ ಫೋಟೋ ನೋಡಿ ನನಗೆ ಖುಷಿ. ಹಂಗೆ ಫೋಟೋ ವಾಟ್ಸಪ್ ಇಂದ ಬಂದು ಮೋಜಿಗೆ ಬಂದೆ. ಒಂದು ರೀಲ್ಸ್ ಮಾಡಿ ನನಗೆ ಖುಷಿ, ಇನ್ನೂ ಒಂದ್ ಮಾಡೋಣ ಅಂತ ಬಂದು ಇಲ್ಲಿವರೆಗೂ ಬಂದಿರೋದು. ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ಆಗ್ತಿದೆ. ದೇವರನ್ನ ನೀವು ಕ್ವಶನ್ ಕೇಳೋದೇನ್ ಗೊತ್ತಾ? ಅವ್ರು ಆ ತುಕಾಲಿಗಳನ್ನ, ಆ ಕಚಡಗಳನ್ನ, ಅಂತವ್ರನ್ನ ಕರ್ಕೊಂಡ್ ನೀವು ಇಂಟರ್ವ್ಯೂ ಮಾಡ್ತಿದ್ದೀರಲ್ಲ, ನೀವು ಬುದ್ಧಿ ಆಯ್ತಾ ಇಲ್ವಾ ಅಂತ ಕರೀತಾರಣ. ನಿಜವಾಗ್ಲೂ ಬರುತ್ತೆ ನಿಮ್ಗೆ ಕ್ವಶನ್. ಅಂದ್ರೆ ಯಾರು ಆಗ್ತಾರೆ ಅಂದ್ರೆ, ಯಾರು ತುಕಾಲಿಗಳಾಗಿರ್ತಾರೆ, ಯಾರು ಕಿತ್ತೋಗಿರ್ತಾರೆ, ಅವ್ರು ನಿಮ್ಮನ್ನ ಕ್ವಶನ್ ಮಾಡ್ತಾರೆ. ಯಾವ್ದೇ ಕಾರಣಕ್ಕಕ್ಕ ಏನ್ ಮಾತಾಡುವಾಗ್ಲಿ, ಏನೋ ಒಂದು ಕಮೆಂಟ್ ಮಾಡುವಾಗ್ಲಿ, ಎಲ್ಲರಿಗೂ ಒಂದು ಮಾತಾಡೋ ಸ್ವಾತಂತ್ರ್ಯ ಅಂತ ಇದೆ, ಒಂದು ಲಿಮಿಟೇಷನ್ಸ್ ಅಂತ ಇದೆ. ಆ ಲಿಮಿಟೇಷನ್ ಒಳಗೆ ಯಾರು ಕಾಲ್ ಎಳೆದ್ರು, ಯಾರು ಏನ್ ಮಾತಾಡಿದ್ರು ಅದು ಯಾವ್ದು ತಪ್ಪಾಗಲ್ಲ. ಆ ಲಿಮಿಟೇಷನ್ ನ ದಾಟಿ ಯಾರು ಮಾತಾಡ್ಬಾರ್ದು. ಒಬ್ರ ಬಗ್ಗೆ ನಮ್ಗೆ ಏನು ಗೊತ್ತು ಅಂತ ಅಷ್ಟೊಂದು ಅವ್ರ ಬಗ್ಗೆ ಎಲ್ಲ ಮಾತಾಡೋದು, ಆ ಬ್ಯಾಡ್ ಕಮೆಂಟ್ ಮಾಡೋದು, ಅವೆಲ್ಲ ಮಾಡ್ಬೇಕಕ್ಕ. ಇವಾಗ ನೀವು ಪರ್ಸನಲಿ ನನ್ಗೆ ಯಾರು ಅಂತ ಗೊತ್ತಿಲ್ಲ, ಸವಿತಕ್ಕ ಯಾರು ಅಂತ ಗೊತ್ತಿಲ್ಲ. ಅಣ್ಣ ತಮ್ಮದಿರ್ಗೋಸ್ಕರ ನಾನು ಏನ್ ಮಾಡಕ್ಕೂ ರೆಡಿ ಇದೀನಿ. ನಂಗೆ ಅಣ್ಣ ತಮ್ಮದಿರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಿ. ನಾನು ಏನು ಇಷ್ಟಪಡಲ್ಲ. ನನ್ಗೆ ನೀವು ಸ್ವಂತದವ್ರೆ ಅಂತಲ್ಲ, ಈಗ ದಾರಿಲಿ ಒಬ್ರು ಯಾರು ಅಕ್ಕ ಅನ್ಲಿ, ನಾನು ಅವ್ರನ್ನ ನೀಟಾಗಿ ಮಾತಾಡ್ಸಿ ಏನಪ್ಪ ಅಂತ ಕೇಳ್ಕೊಂಡು ಹೋಗ್ತೀನಿ. ಇಲ್ಲಿ ಏನಾರು ಒಂದು ಮಾಡ್ಬೇಕು, ಒಂದು ವಿಡಿಯೋ ಆಗ್ಬೋದು, ಏನೋ ಒಂದು ಹೊತ್ತಿಂದ ಏನೋ ಊಟ ಆಗ್ಬೋದು, ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಒಟ್ನಲ್ಲಿ ಏನು ನನ್ಗೆ ಅಣ್ಣ ತಮ್ಮದಿರ ಅಕ್ಕ ನೀನ್ ಬಾಯಿ ಬಡ್ಕೊ ಕುತ್ಕೊಂಡು ನಮಗೋಸ್ಕರ ಅಂದ್ರೆ ಬಾಯಿ ಬಡ್ಕೊಬಿಡ್ತೀನಿ ಕುತ್ಕೊಂಡು ರೋಡಲ್ಲಿ. ನನ್ಗೆ ಇಷ್ಟ ಅಪ್ಪಿ. ಒಳ್ಳೆತನಕ ಒಳ್ಳೆ ಗುಣ ಅದು. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಬ್ರದರ್, ಇವಾಗ ಟ್ರೋಲರ್ಸ್ ಅಂತಂದ್ರೆ ನಿಜವಾದ ಟ್ರೋಲರ್ಸ್ ಯಾರು ಗೊತ್ತಾ? ಅವ್ರ ಮುಖನೇ ತೋರಿಸ್ದಂಗೆ ಮುಖ ತೋರಿಸಿ ಮಾಡಿರೋರು ಕೂಡ ಇದ್ದಾರೆ ಪಾಪ. ಅವ್ರ ಬಗ್ಗೆ ನಮ್ಗೆ ಏನು ಮಾತಾಡಕ್ ಹೋಗಲ್ಲ. ಒಳ್ಳೆ ತರ ಮಾತಾಡಿದ್ದಾರೆ, ಏನೋ ರೇಗಿಸ್ತಾರ ಅವರು. ಇವಾಗ ನಾವು ಒಂದು ವಿಡಿಯೋ ಮಾಡ್ತೀವಿ, ಅವ್ರು ರೇಗಿಸ್ಲಿ, ಲಿಮಿಟೇಷನ್ ಇರುತ್ತೆ. ಒಂದು ರೇಗಿಸ್ಲಿ, ಒಂದು ಏನೇ ಮಾಡ್ಲಿ, ನಮ್ಮನ್ನ ಏನಾದ್ರೂ ಮಾತಾಡ್ಲಿ, ಓಕೆ ಒಪ್ಕೊಂತೀವಿ. ಕೆಲವ್ರು ಮುಖ ತೋರಿಸ್ದಂಗೆ ಟ್ರೋಲ್ ಮಾಡ್ತಾರೆ, ಅದು ನಮಗ್ ಖುಷಿನೇ ಪಾಪ. ಅವ್ರು ಯಾರಂತಾನೆ ಗೊತ್ತಿರಲ್ಲ, ಬಟ್ ನಮ್ಗೆ ಟ್ರೋಲ್ ಮಾಡ್ತಾರೆ. 4-5 ಪೇಜ್ ಟ್ರೋಲ್ ಪೇಜ್ಗಳು ನಮಗೆ ಗೊತ್ತು, ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಅವ್ರಿಗೆಲ್ಲ ಮೆಸೇಜ್ ಹಾಕಿದ್ದೀನಿ ಇನ್ಬಾಕ್ಸ್ ಹೋಗ್ಬಿಟ್ಟು. ಬಟ್ ಅವರು ಚೆನ್ನಾಗಿ ಮಾಡ್ತಿದ್ದೀರಕ್ಕ, ಆಲ್ ದ ಬೆಸ್ಟ್ ಅಷ್ಟೇನೆ. ಇನ್ನು ಕೆಲವ್ರು ಬೇಳೆಕಾಳಕ್ಕೆ ಬೇಯಿಸ್ಕೊಳಕ್ ಬರ್ತಾರೆ. ಯಾವ ತರ ಗೊತ್ತಾ, ನಮ್ಮ ವಿಡಿಯೋಗಳನ್ನ ಹಾಕೊಂಡ್ಬಿಡ್ತಾರೆ. ಇವ್ರು ಏನ್ ಸಾಧನೆ ಮಾಡಿದ್ದಾರೆ, ಇವಳು ನೋಡ್ದ ಇವಳು ಹುಚ್ಚಿ, ನಮ್ಗೆ ಇವಳ ಹತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ನೀವು ಇಷ್ಟು ಜನ ಫಾಲೋವರ್ಸ್ ಸಪೋರ್ಟ್ ಮಾಡ್ತಿರಲ್ಲ. ಇಲ್ಲೇ ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ಮುಚ್ಕೊಂಡು ನೀನು ಏನಾದ್ರು ಮಾಡು. ನನ್ನ ಹತ್ರ ಟ್ಯಾಲೆಂಟ್ ಇಲ್ವಾ, ನಮ್ಮಿಬ್ರ ಹತ್ರ ಟ್ಯಾಲೆಂಟ್ ಇಲ್ವಾ, ನಮ್ಮ ರೀಲ್ಸ್ ಮಾಡೋರ ಹತ್ರ ಟ್ಯಾಲೆಂಟ್
ಇಲ್ಲ ಅಂತ ಅಂದ್ಬಿಟ್ಟು ಇದ್ ಮಾಡ್ತಿರಲ್ಲ. ನಿಮ್ಮ ಹತ್ರ ಏನಪ್ಪ ಟ್ಯಾಲೆಂಟ್ ಐತೆ? ನಾನೇ ಟ್ಯಾಲೆಂಟ್ ತೋರ್ಸಿದಕ್ಕೆ ನೀನ್ ನನ್ನ ವಿಡಿಯೋ ಇಟ್ಕೊಂಡು ನೀನ್ ಫಾಲೋವರ್ಸ್ ಮಾಡ್ಕೊಂತಿದ್ಯಾ. ನಿನಗ್ ತಾಕತ್ತು ದಮ್ಮು ಇದೆ, ನನ್ ವಿಡಿಯೋಗಳೇ ಹಾಕೊಳ್ದಂಗೆ ನೀನ್ ಟ್ಯಾಲೆಂಟ್ ಹಾಡು ಹೇಳ್ತೀಯಾ, ಡ್ಯಾನ್ಸ್ ಮಾಡ್ತೀಯಾ, ಕತೆ ಹೇಳ್ತೀಯಾ, ಏನೋ ಒಂದ್ ಹೇಳಿ ನೀನು ಒಂದ್ ಫಾಲೋವರ್ಸ್ ತಗೋ. ಯಾರು ಬೇಡ ಅಂತಂದ್ರು ನನ್ ವಿಡಿಯೋ ಇಟ್ಕೊಂಡು ನೀನ್ ಫಾಲೋವರ್ಸ್ ತಗಂತಿದ್ಯಲ್ಲ, ನಿನ್ ಇದು ಟ್ಯಾಲೆಂಟಾ? ನಿನ್ ಟ್ಯಾಲೆಂಟ್ ತೋರ್ಸಕ್ ನನ್ ವಿಡಿಯೋನೇ ಬೇಕಿತ್ತಾ? ಬೇಜಾರಾಗಲ್ವಾ? ನಂಗ್ ಬೈದಿದ್ದ ಯಾರು ಬೈದಿದ್ದ ಇನ್ನೊಂದಪ್ಪಿ ಇವಾಗ ನಿಮ್ಗಲ್ಲ, ನಾನ್ ಮೊದ್ಲೇ ಹೇಳ್ಬಿಟ್ಟೆ. ಅವ್ನ ಐಡಿಲಿ ನಮ್ದು ವಿಡಿಯೋನೇ ಗಂಗಾ ವಿಡಿಯೋ ಒಂದು 7-8 ಇದೆ, ನನ್ ವಿಡಿಯೋ ಒಂದು 10-12 ಇದೆ, ಎಲ್ಲ ಮಿಲಿಯನ್ ಎಪ್ಪಿ. ಅವ್ನ್ ಮಾಡಿರೋ ವಿಡಿಯೋ 1K ಓಡಿಲ್ಲ. ಥೋ ಇವಳಿಗೆ ಏನ್ ಹಾಕಿದೆ ಅಂತ. ಅವಳ್ದು ಏನು ಇಲ್ಲ ಅಂದ್ಮೇಲೆ ನೀನ್ ಮುಂದಕ್ಕೆ ಹೋಗ್ದಲೆ ಅದನ್ನ ಹಾಕಿ ನೀನ್ ಏನಪ್ಪ ವಿಡಿಯೋ ಮಾಡ್ತೀಯಾ? ನಾವ್ 1 ಸೆಕೆಂಡಲ್ಲಿ ಮಾಡ್ಬಿಡ್ಬೋದು ಅವನ್ನ. ಏನ್ ಗೊತ್ತಾ, ಬೆಳಿಬೇಕು ಅನ್ನೋದು ಬೆಳ್ಕೊಳ್ಳಿ, ಆದ್ರೆ ಸರಿ ಇಲ್ಲ ಅಂತ ಬೆಳೆಯೋದಲ್ಲ. ನೋಡಪ್ಪ ಇವಕ್ಕ ಅಂತ ಬೆಳಿಬೇಕು. ಐಡಿ ತುಂಬಾ ನಮ್ಮ ವಿಡಿಯೋನೇ ಇದೆ ಅಪ್ಪಿ, ಬೇಕಾದ್ರೆ ತೋರ್ಸಿದ್ರೆ ಲೈವ್ ಅಲ್ಲಿ ತೆಗೆದು ತೋರ್ಸ್ಬಿಟ್ಟು ನಾನು ಪ್ರತಿಯೊಂದು ರೆಕಾರ್ಡ್ ಇಟ್ಕೊಂಡಿದ್ದೀನಿ. ಒಂದು ವಿಡಿಯೋ ಅವನ 1K ಓಡಿಲ್ಲ, ನಮ್ಮವೆಲ್ಲ ಮಿಲಿಯನ್ ನೋಡ್ಸ್. ನಮ್ಮ ವಿಡಿಯೋಗಳು ಯಾವ್ದೇ ಆಗ್ಲಿ, ಇಷ್ಟು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಎಷ್ಟು ಜನ ಇದ್ದೀವೋ ಸ್ವಲ್ಪ ಜನ ನಾವು ಅವ್ರು ನಮ್ಮ ವಿಡಿಯೋಗಳು ಹಾಕೊಂಡ್ರೇನೆ ಅವ್ರ ಐಡಿ ಓಡೋದು, ನಮ್ಮ ವಿಡಿಯೋಗಳು ಇದ್ ಮಾಡಿದ್ರೇನೆ ಅವ್ರು ಇದಾಗೋದು. ನಾನು ಟ್ರೋಲರ್ಸ್ ಬಗ್ಗೆ ಮಾತಾಡ್ತಾನೇ ಇಲ್ಲ. ಟ್ರೋಲರ್ಸ್ ನನ್ಗೆ ಇದುವರೆಗೂ ಕೂಡ ನಾನು ಇದ್ದೀವಿ ಅಂದ್ರೆ ಟ್ರೋಲರ್ಸ್ ನಮ್ಗೆ ಸಪೋರ್ಟ್ ಮಾಡಿರೋದು. ನಾವು ಟ್ರೋಲರ್ಸ್ ಇಂದಾನೇ ಇರೋದು. ಕೆಲವರು ಅವ್ರ ತರನ ಅವ್ರನ್ನ ಏನು ಟ್ಯಾಲೆಂಟ್ ಇಲ್ಲ ಇವ್ರಿಗೆ ನಮ್ಮನ್ನ ಕೆಟ್ಟದಾಗಿ ಬಿಂಬಿಸಿ ಅವ್ರು ಒಳ್ಳೆಯವರಾಗಿ ಇದ್ ಮಾಡ್ತಾರಲ್ಲ, ನೀವು ಸಾಚಾಗುಳಲ್ವಾ ಸ್ವಾಮಿ? ತೋರಿಸಿ. ಅಪ್ಪನ್ಗೆ ಹುಟ್ಟಿಲ್ಲ ಅನ್ಬಿಡ್ತೀನಿ, ಅಪ್ಪಿ ತಪ್ಪಿ ಬೇರೆಯವ್ರಿಗೆ ಹುಟ್ಟವ್ರೆ ಅನ್ಬಿಡ್ತೀನಿ ಅಪ್ಪಿ. ಅಷ್ಟು ನಮ್ಮ ಮನ್ಸು ಐತೆ. ನಮ್ಮ ಮಕ್ಳು ನಮ್ಗೆ ಅದು ರೀಲ್ಸ್ ಕಳಿಸ್ತಾರೆ ಅಂದ್ರೆ ನಮ್ಮ ಮಕ್ಳು ಕಾಲೇಜ್ಗೆ ಹೋಗ್ತಿದ್ದಾರೆ, ಅವ್ರಿಗೆ ಫ್ರೆಂಡ್ಸ್ ಕಳಿಸ್ತಾರೆ. ನಾವೇನೋ ಕೆಟ್ಟದಾಗ ಮಾಡಿದೀವ? ಏನೋ ಒಂದು ಊಟ ತಿನ್ನೋದು ಅದೇನ್ ಕೆಟ್ಟದಾಗುತ್ತೆ? ನೀನ್ ಮಾಡ್ಕೋಬೇಕಾ, ನಿಯತ್ತಾಗಿ ಮಾಡ್ಕೋ. ನೀ ಇದ್ಯಾವ ಟ್ಯಾಲೆಂಟ್ ಅನ್ಬಿಟ್ಟು ನೀನ್ ಅದನ್ನೇ ಮಾಡ್ಕೊಂಡು 1 ಮಿಲಿಯನ್ ನೋಡ್ಸ್ಕೊಂಡು ಅವನ ಹತ್ರ ಟ್ಯಾಲೆಂಟ್ ಇಲ್ಲ. ಟ್ಯಾಲೆಂಟ್ ಇಲ್ಲ ಅವನ ಹತ್ರ ಟ್ಯಾಲೆಂಟ್ ಇದ್ದಿದ್ರೆ ನನ್ಗೆ ಅಣ್ಣ ನಾನಿವಾಗ ಬ್ಯಾಡ್ ಕಮೆಂಟ್ಸ್ ಇವಾಗ ಎಷ್ಟೊಂದ್ ಜನ ಬರ್ತಾ ಇದಾರೆ ಹಾಡು ಹೇಳಿ ಡ್ಯಾನ್ಸ್ ಮಾಡಿ. ನಾನು ಒಂದೇ ಒಂದು ಹಾಡು ಹೇಳ್ತೀನಿ, ತಾಕತ್ತಿದ್ರೆ ಇದನ್ನ ಟ್ರೋಲ್ ಮಾಡ ನೋಡೋಣ, ನೀನು ಟ್ರೋಲ್ ಮಾಡ ನೀನ್ ನೋಡೋಣ. ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ. ಇದು ಮಿಲಿಯನ್ ಓಡುತ್ತಾ? ಈ ತರ ಹೇಳಿದ್ದೀನಲ್ಲ, ಇದು ಮಿಲಿಯನ್ ಓಡಲ್ಲ. ಇದನ್ನೇ ವಕ್ರ ಹೋಗೋ ಹೇಳಿದ್ರೆ ಮಿಲಿಯನ್ ಓಡ್ಬಿಡುತ್ತೆ. ಹಂಗಾರೆ ಇವಾಗ ಪಾಸಿಟಿವ್ ಜನ ಯಾರು ತಲೆ ಕೊಡಲ್ಲ, ನೆಗೆಟಿವ್ ಒಳ್ಳೇದ್ ಹೇಳಿದ್ರೆ ಕೇಳಲ್ಲ. ಅಣ್ಣ ಇವಾಗೆಲ್ಲ ಮೆಂಟ್ಲುಗಳಾಗಿ ಹೋಗ್ಬಿಟ್ಟಾರಣ, ಮೆಂಟ್ಲು ಹುಚ್ಚಿರ್ದೋಗ್ಬಿಟ್ಟೈತಣ. ಪ್ರಪಂಚ ಬಿದ್ದು ನೆಗೆದು ಬಿದ್ದೋಗೈತಣ. ಅದ್ ಯಾರೋ ಹೇಳಿದ್ರು ಇನ್ನೊಂದ್ 5 ವರ್ಷ ಮುಗ್ದೋಗ್ಬಿಡುತ್ತೆ ಪ್ರಪಂಚ ಹೇಳಿ. ಒಳ್ಳೇದ್ ನಡೀತಿಲ್ಲ ಕಣಣ, ಒಳ್ಳೇದ್ ನಡೀತಿಲ್ಲ. ಏನ್ ನಡ್ಸೋಣ? ನೀವ್ ನಡ್ಸಕ ಎಲ್ಲ ಜನ ನೋಡ್ತಾರೆ, ನೀವ್ ನಡ್ಸ್ಬೋದು. ಇವಾಗ ಕೆಟ್ಟದಂತೂ ಮಾಡ್ತಿಲ್ಲ, ಯಾರ ಮನೆನೂ ಹಾಳ್ ಮಾಡ್ತಿಲ್ಲ. ನಮ್ಮ ಮನೆ ಹಾಳಾಗೋದ್ರು ನಾವ್ ಹಾಳಾಗೋಗ್ಲಿ, ನಮ್ಮೇಲೆ ನಾವ್ ಎಷ್ಟು ಕಷ್ಟಪಟ್ಟಿದೀವಿ, ನಾವ್ ಎಷ್ಟು ಛೀ ಅಂತ ಅನ್ಸ್ಕೊಂಡಿದೀವಿ ಅಂದ್ರೆ ದ ನಂಬರ್ 1 ಫಿಗರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಸರಿಯಾಗಿ ಬೈಸ್ಕೊಳ್ಳೋರು ಅಂತಂದ್ರೆ ಬೈಸ್ಕೊಳಕಂತಂದ್ರೆ ಹುಟ್ಟಿರೋದೇ ನಾವುಗಳೇ ಬೈಸ್ಕೊಳ್ಳೋದು. ಗಂಡಿರಿರ್ಬೋದು ಅಂಡಿರಿರ್ಬೋದು ಬಂದು ವಿಡಿಯೋ ಮಾಡೋರೆ, ಇವಳು ಮಾಡ್ತಾಳೆ, ಇವಳು ಸರಿ ಇಲ್ಲ, ಎಷ್ಟೊಂದು ಕಂಪ್ಲೇಂಟ್ ಆಗವೆ. ನಮ್ಮ ಮನೇಲಿ ನಮಗೂ ಅತ್ತೆ ಇದಾರೆ, ಮಾವ ಇದಾರೆ, ಮೈದಂದ್ರು ಇದಾರೆ, ನಾದ್ನಿ ಇದಾರೆ, ವಯಸ್ಸು ಬಂದಿರೋ ಮಕ್ಳು ಸೊಸೆ ಬರ್ತಾಳೆ 2 ವರ್ಷ ಆದ್ರೆ ನನ್ಗೆ, ನಮ್ ಗಂಡ ಇದಾರೆ, ನಮ್ಮ ಅಪ್ಪ ಅಮ್ಮ ಇದಾರೆ. ಒಬ್ರು ಯಾರಾದ್ರೂ ಹೇಳ್ಬೋದಲ್ವಾ ನಾವ್ ಕೆಟ್ಟರಾದ್ರೆ? ಹೌದು, ಅಕ್ಕಪಕ್ಕನೇ ಎಲ್ಲ ಇರ್ತಾರಲ್ಲ, ಅಕ್ಕಪಕ್ಕದವ್ರೆ ಆಗ್ಲಿ ಒಬ್ರು ಯಾರಾದ್ರೂ ಹೇಳ್ಬೋದಲ್ವಾ? ಇನ್ನೊಂದ್ ಸಾರಿ ಅಣ್ಣ, ಸೆರ್ಗಾಸ್ಕೊಂಡು ಹೋಗೋರ್ಗೆಲ್ಲಾನು ಕೂಡ ಪತಿವ್ರತೆಗಳು, ಸತಿ ಶಿರೋಮಣಿಗಳು, ನಾವ್ ರೀಲ್ಸ್ ಮಾಡೋರೆಲ್ಲ ನನಗೇನೆ ಆ ಪದಗಳು ಎಷ್ಟು ಬರ್ತವೆ ಅಂತಂದ್ರೆ ಅಣ್ಣ, ಅದು ಒಂದು 3 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, 3-4 ಲಕ್ಷ 4 ಲಕ್ಷ ಹತ್ರ ಫೇಸ್ಬುಕ್ ಎಲ್ಲ ಸೇರಿ ನಾವು ಲಕ್ಷ ಸತಿ ನೋಡ್ಬಿಟ್ಟಿದೀವಿ ಅಣ್ಣ ಪದನ. ಆಕ್ಚುಲಿ ನೀವ್ ಹೇಳಿದಾಗ ನನಗೆ ಅದು ಫೀಲ್ ಆಗ್ತಾ ಇತ್ತು. ಸೆರ್ಗಾಸೋರ್ಗಿರೋ ಕಾಲ ಇವಾಗ, ರೀಲ್ಸ್ ಮಾಡೋರ್ಗಿಲ್ಲ. ನನಗೆ ಪರಿಚಯ ಇದ್ದವ್ರೇನೆ ಹೇಳ್ಬೇಕೋ ಹೇಳ್ಬಾರ್ದ ಗೊತ್ತಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಮನೇಲಿ ಹೇಳ್ಬಿಟ್ಟು ಹೋಗ್ತೀನಿ ಕಣೆ, ನಾನು ಹಿಂಗೆ ಹೋಗ್ಬೇಕು, ನಂಗೊಂಚೂರು ಹೆಲ್ಪ್ ಮಾಡಂತ ಹೇಳಿ ಹೆಲ್ಪ್ ಮಾಡಿಸ್ಕೊಂಡಿರೋರು ಇದಾರೆ. ಏನ್ ಗೊತ್ತಾ, ನೀನು ನನ್ನ ಜೊತೆ ಬಾ ಮನೇಲಿ ಹೇಳ್ಬಿಟ್ಟು ಹೋಗೋಣ ಅಂತ. ನನ್ಗೆ ಅದೆಲ್ಲ ಅವಕಾಶನೇ ಇಲ್ಲ. ಬೆಳಿಗ್ಗೆ ಇದ್ರೆ ಮುಸ್ರೆ ತಿಕ್ಕದೆ ನನಗೆ ಕೆಲಸ. ಹೆಂಗಿರ್ತೀನಿ, ನಂಗೊಂದು ರೀಲ್ಸ್ ಮಾಡ್ತೀನಿ, 2 ಮನೆ ಮೇಂಟೈನ್ ಮಾಡ್ಬೇಕು ನಾನು. ಅವ್ನ ಯಾವನ ಫೇಸ್ಬುಕ್ ಅಲ್ಲಿ ಹಾಕ್ತಾನೆ ಮೆಜೆಸ್ಟಿಕ್ ನೀವು ಅಂತ ಹೇಳಿ, ನೀನ್ ಮೆಜೆಸ್ಟಿಕ್ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ನೀನ್ ನೋಡಿದ್ಯೇನೋ? ಅಲ್ಕ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ನೀನು ಮೆಜೆಸ್ಟಿಕ್ ಅಲ್ಲಿ ನೀನ್ ಹೋಗಿ ವ್ಯಾಪಾರ ಮಾಡಿದ್ಯಾ ಅನ್ಸುತ್ತೆ, ಅದಕ್ಕೆ ನೀನ್ ಮೆಜೆಸ್ಟಿಕ್
ಅಂತ ಕರಿತೀನಿ. ನಾನ್ ಮೆಜೆಸ್ಟಿಕ್ ಅಲ್ಲಿ ನೋಡ್ಬೇಕಾರೆ ನಮ್ಮನ್ನ ಇವನು ಏನ್ ಮಾಡ್ತಾ ಇದ್ದ, ಇವ್ನು ಫೋನ್ ಹೋಗಿರ್ತಾನೆ ಅಲ್ಲಿ ಬಂದು ಒತ್ತಾನೋ ಅವಾಗ ಬಂದು ಹೊಡಿಬೇಕು, ಅವಾಗ ಹಿಡಿಬೇಕು ಮೆಜೆಸ್ಟಿಕ್ ಅಲ್ಲಿ ಅಂತ. ಸುಮ್ನೆ ಕುತ್ಕೊಂಡು ನೀನು ಒತ್ಬಿಟ್ರೆ ಅದೇನಕ್ಕೆ ಪ್ರಯೋಜನ ಬರುತ್ತೆ? ಅಂತವ್ರ ಮೇಲೆಲ್ಲ ಕಂಪ್ಲೇಂಟ್ ಮಾಡಿ ಅಕ್ಕ. ನೀವು ಆ ತರ ತಳಬುಡ ಏನು ಇರಲ್ಲ ಅಲ್ಲಿ ಮಾಡಕ್ಕೆ, ಫೇಕ್ ಐಡಿಗಳನ್ನ ಏನು ಇರಲ್ಲ ತಳಬುಡ. ರಿಯಲ್ ಆಗಿದ್ರೆ ಏನಾರು ಮಾಡ್ಬೋದು. ಇಷ್ಟು ರಿಯಲ್ ಆಗಿದ್ರೆ ನಾನು ಏನೇನೋ ನಾನು ಹಿಂಗಿದ್ದೀನಿ ಅಷ್ಟೇ ಪಿ. ನನ್ನ ತನಕ್ಕೆ ಅಂತ ಅಡ್ಡ ಬಂದ್ರೆ ನಾನು ಅಕ್ಕಂಡು ತುಣಿದು ಬಿಡ್ತೀನಿ ನಾನು. ಇವಾಗ ಅಂತವ್ರು ಇವಾಗ ಹೆಂಗ್ ಆಗ್ಬಿಟ್ಟಿದಾರೆ ಅಂದ್ರೆ ಅಕ್ಕ, ರೋಡಿಗೆ ಆಗ್ಬಿಟ್ಟವ್ರೆ ಅಂತವ್ರು. ಇವಾಗ ಒಬ್ರಿಗೆ ತಿದ್ದೇಳ್ಬೋದು, ಇಬ್ರಿಗೆ ತಿದ್ದೇಳ್ಬೋದು, ಊರ್ ತುಂಬಾ ಅಂತವ್ರೆ ಆದ್ರೆ ಹೆಂಗ್ ತಿದ್ದೇಳ್ತೀರಾ? ತುಂಬಾ ನಮ್ಮ ಸರ್ಕಾರ ಇದೊಂದು ರೂಲ್ಸ್ ತರಬೇಕು. ರಿಯಲ್ ಫೋನ್ ನಂಬರು, ರಿಯಲ್ ಆಧಾರ್ ಕಾರ್ಡ್ ಕೊಟ್ರೆ ಮಾತ್ರ ಅಕೌಂಟ್ಗಳು ಓಪನ್ ಆಗ್ಬೇಕು. ಅದೊಂದು ಮಾಡ್ತು ಅಂದ್ರೆ ಬೆಳೆಯೋ ಹೆಣ್ಮಕ್ಳಿಗಿರ್ಬೋದು, ಇದ್ರಲ್ಲಿ ಏನೋ ಒಂದು ಜೀವನ ಕಟ್ಕೊಂತೀನಿ ಅನ್ನೋರ್ಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಪ್ಲಾಟ್ಫಾರ್ಮ್. ID ಕಾರ್ಡು, ಆಧಾರ್ ಕಾರ್ಡು ಮತ್ತೆ ಫೋನ್ ನಂಬರ್ ಕೊಟ್ರೆ ಅಕೌಂಟ್ ಓಪನ್ ಆಗ್ಬೇಕು. ಅವಾಗ ಎಲ್ಲರ ಜನ್ಮನ ಚೆನ್ನಾಗಿ ಜಾಲಾಡ್ಸ್ಬಿಡ್ತೀವಿ, ಜಾಲಾಡ್ಸ್ಬಿಡ್ಬೋದಪ್ಪಿ. ಅವಾಗ ಹಿಂಗೆ ಕದ್ದು ಮುಚ್ಚಿ ಮನೆ ಹತ್ರ ಹುಡಿಕೊಳ್ಳೋಕ್ ಜಾಲಾಡ್ಸ್ಬಿಡ್ತೀನಪ್ಪಿ ನಾನಂತೂ. ಸುಮ್ನಿರೋ ಸವಾಸಕ್ ಬರ್ಬಾರ್ದು. ಏನ್ ಗೊತ್ತಿರುತ್ತೆ, ಏನ್ ಗೊತ್ತಿರುತ್ತೆ? ಇದು ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಕಲ್ ತರ ಹೋಗ್ಬಿಟ್ಟಿದೀವಿ, ಗಟ್ಟಿಯಾಗಿ ಹೋಗ್ಬಿಟ್ಟಿದೀವಿ. ನಾವು ಅವರೆಷ್ಟೇ ಬೈಲಿ ನಾವು ಗಟ್ಟಿಯಾಗಿ ಹೋಗ್ಬಿಟ್ಟಿದೀವಿ. ಬೈಯೋರು ಇದ್ದಾರೆ, ಬೈಯೋರು ಬದುಕಕ್ಕೆ ಹೇಳ್ತಾರೆ, ಹಂಗಲ್ಲಕ್ಕ ಹಿಂಗ್ ಮಾಡ್ಬೋದಲ್ವಾ ಅಂತ ಹೇಳೋರು ಇದ್ದಾರೆ. ಅಂತವ್ರು ನಾವು ತಗೊಂತೀವಿ. ನಾವು ಸರಿ ಅಣ್ಣ ಆಯ್ತು, ತಪ್ಪಾಯ್ತು, ಇದರಿಂದ ನನ್ನ ಕಡೆಯಿಂದ ಏನಾದ್ರು ಬೇಜಾರಾಗಿದ್ರೆ ಇದನ್ನ ನಾವು ಬದಲಾಯಿಸ್ಕೊಂತೀವಿ, ನಮ್ಮ ಕೈಲಿ ಆದಷ್ಟು ನಾವು ಇದನ್ನ ಒಳ್ಳೆ ರೀಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಾವು ರಿಪ್ಲೈನು ಕೊಟ್ಟಿರೋದಿದೆ. ಸರಿಪಡಿಸೋರು ಇದ್ದಾರೆ, ಸರಿಪಡಿಸೋರ್ ಬಗ್ಗೆ ನಾವು ಏನು ಮಾತಾಡೋದಿಲ್ಲ. ಇವತ್ತು ನಾವು ಸರಿಪಡಿಸ್ತಾರ ನಾವು ಒಳ್ಳೇದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇನ್ನೊಬ್ರು ಬೈತಾರೆ ಅಲ್ಕ ಮಾತೆ, ಅದೇನ್ ಮಾತುಗಳು ಮಾತಾಡ್ತಾರಪ್ಪ. ಮಾಡಕ್ ಕೆಲ್ಸ ಇಲ್ಲ ಅಕ್ಕ ಅವ್ರಿಗೆ. ಒಂದು ಅದೇ ಇಲ್ಲ, ಜೀವನದಲ್ಲಿ ಒಂದ್ ಗುರಿ ಇಲ್ಲ, ಇಲ್ಲ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೋ ಇಲ್ವೋ ಅದು ಗೊತ್ತಿಲ್ಲ, ಜೊತೆಗಿದ್ದವ್ರು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೋ ಅದು ಗೊತ್ತಿಲ್ಲ, ಜೊತೆಗಿದ್ದವ್ರನ್ನ ಒಳ್ಳೆ ರೀತಿಲಿ ನೋಡ್ತಾ ಇರ್ತಾರೋ ಇಲ್ಲ ಒಳ್ಳೆ ರೀತಿಲಿ ನಡೆಸ್ಕೊಂತ ಇರ್ತಾರೋ ಅದು ಗೊತ್ತಿಲ್ಲ. ಅಂತವ್ರೆ ಇಷ್ಟು ಕೆಲಸ ಮಾಡದೇ ಇರೋರೆ ಆತರ ಕಮೆಂಟ್ ಮಾಡೋದು, ಆತರ ಇದ್ ಮಾಡೋದು, ಆತರ ಎಲ್ಲ ಕೆಲಸಗಳು ಮಾಡ್ತಾರೆ. ನಿಜವಾಗ್ಲೂ ನೀಟಾಗಿ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಬೆಳ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಚೆನ್ನಾಗಿ ಬೆಳೆದಿರೋರು ಯಾರು ಈ ತರ ಕೆಲಸ ಮಾಡಲ್ಲ. ಅಂತವ್ರ ಬಗ್ಗೆ ನೀವ್ ಯಾವ್ದು ತಲೆ ಕೆಡ್ಸ್ಕೊಬೇಡಿ. ಆರಾಮಾಗಿ ನೀವು ನಿಮ್ ವಿಡಿಯೋಸ್ ಮಾಡಿ ಅಕ್ಕ, ನಾವು ಹಿಂಗೆ ಫನ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಚೆನ್ನಾಗಿರೋಣ. ತಲೆ ಕೆಡಿಸ್ಕೋಬೇಡಿ, ಯಾವ್ದಕ್ಕೊಂದು ಹೊಂದ್ಕೋಬೇಡಿ. ಸೊ ನೆಕ್ಸ್ಟ್ ರೌಂಡಿಗೆ ಹೋಗೋಣ, ಮಜಾ ಮಾಡೋಣ ಅಕ್ಕ. ತಲೆ ಕೆಡಿಸ್ಕೋಬೇಡಿ, ನಾನು ಹೇಳಿದ್ನಲ್ಲ ವೇಸ್ಟ್ ನನ್ ಮಕ್ಳು. ಮುದ್ದೆದ ವಿಡಿಯೋ ಮಾಡಿದೀನಲ್ಲಪ್ಪಿ, 1,000 ಟ್ರೋಲ್ ಆಗಿದೆ ಅಂದ್ರೆ ನಂಬ್ತೀರಾ? ಒಂದು ವಿಡಿಯೋ ಮುದ್ದೆದು 1,000 ಟ್ರೋಲು. ಅದು ಟ್ರೋಲ್ ತೋರಿಸ್ತಾರೆ ಅದ್ರೊಳಗಡೆ ಅನ್ನಂಗಿದ್ರೆ ಐಡಿಲ್ ಚೆಕ್ ಮಾಡಿ ನೋಡಿ. 1,000 ಮೇಲೆ ಒಂದ್ ವಿಡಿಯೋ ಟ್ರೋಲ್ ಮಾಡಿದೀನಿ. ನಿಮ್ಮ ಅಪ್ಪಂಗ್ ಕೊಟ್ಟಿರೋ ಒಂದ್ ಮಾಡ್ಬಿಡ್ಲಿ. ಯಾರಿಗೂ ಬಿಡ್ತಾ ಇದೆ, ದೊಡ್ಡವ್ರಿಗೂ ಬಿಟ್ಟಿಲ್ಲ, ಯಾರಿಗೂ ಬಿಡ್ತಾ ಇಲ್ಲ. ಅಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಕಾಮನ್ ಅನ್ಕೊಂಡು ನೀವು ಮೂವ್ ಆಗ್ಬೇಕ, ನೀವು ಮಾಡ್ತಾರೆ ನೀವು ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಕಾಮನ್, ಇದು ಬಿಡಲ್ಲ, ಯಾರಿಗೂ ಬಿಡಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ, ಕಮೆಂಟ್ ಸೆಕ್ಷನ್ ನಾನೈತೆ ಅಂದ್ರೆ ಅವ್ರ ಅಪ್ಪನ ಮನೇದು ಏನ್ ಹೋಗ್ಬೇಕು, ಅವ್ರದ್ದೊಂದು ಇರ್ಲಿ ಅಂತ ಒತ್ಬಿಟ್ಟು ಹೊಡಿತಾರೆ. ಏನ್ ಬೆರಳು ತುದಿಲಿರುತ್ತೆ, ಏನ್ ಟೈಪ್ ಮಾಡೋದ್ ಕಷ್ಟನಾ? ಅದೇ ಬಂದ್ ಮುಂದೆ ನಿಂತ್ಕೊಂಡು ಮಾತಾಡ್ಲಿ, ಯಾರಿಗೂ ಇರಲ್ಲ ಅದು. ನಾನು ಓಪನ್ ಚಾಲೆಂಜ್ ಆಗ್ತೀನಲ್ಲಪ್ಪಿ, ದಮ್ಮಿತ್ತು ತಾಕತ್ತಿತ್ತು ಅಂದ್ರೆ ಎದುರುಗಡೆ ಬಂದ್ ಹೇಳಿ ನನ್ಗೆ. ಇವಾಗ ಹೋಗ್ತಿದಿರಲ್ಲ ಕಂಪ್ಲೀಟ್ ಟೆಲಿಕಾಸ್ಟ್ ಮಾಡ್ತೀವಿ. ಇದು ನೋಡೋದ್ರಲ್ಲಿ ಯಾವ್ದಾರ ಕಮೆಂಟ್ ಹಾಕೊಳ್ಳಿ ಎಪಿಸೋಡ್ ಹಾಕದ್ಮೇಲೆ. ಅಯ್ಯೋ ನಿನ್ ಕಚಡ ಅನ್ನೋ, ನಿನ್ ಕಂತ್ರಿ ಅನ್ನೋ, ಗಜ್ಜಿ ನಾಯಿ ಅನ್ನೋ, ಏನೇ ಅನ್ನೋ, ನಾವು ಉಪ್ಪಿ ಬಾಸು, ನೀನೇನ್ ಸಾಚ ಅಲ್ಲ, ನಾವು ಉಪ್ಪಿ ಬಾಸ್ ಅಭಿಮಾನಿಗಳು. ನೀವೇನಾರು ಅನ್ಕೊಳ್ಳಿ ಅಷ್ಟೇನೆ. ಹೋಗಲ್ಲ ಸೈಡಿಗೆ ಅಂದ್ಬಿಟ್ಟು ಕಳಿಸ್ತಿರೋದೆ. ಓಕೆ ಅಕ್ಕ, ಆರಾಮಾಗಿದ್ದೀರಾ? ಎಷ್ಟು ನೋವು ಇಟ್ಕೊಂಡಿದ್ದೀರಕ್ಕ ಮನಸ್ಸಲ್ಲಿ? ಇನ್ನೂ ಇದೆ ಜ್ವಾಲಾಮುಖಿ, ಇನ್ನು ಇಲ್ಲಿ ಯಾವಾಗ ನಮ್ಗೆ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಇನ್ನೊಂದೆರಡು ತಿಂಗಳಲ್ಲಿ ಬ್ಲಾಸ್ಟ್ ಆಗುತ್ತೆ. ನಮ್ದೊಂದು ಸ್ಟೇಜ್ ಇದೆ ಇವಾಗ. ಏನ್ ಅನುಪಮ ರೆಡಿ ಮಾಡ್ಕೊಂತಿದ್ರೆ 2 ತಿಂಗಳಲ್ಲಿ ಬ್ಲಾಸ್ಟ್ ಆಗುತ್ತೆ. ಅದು ನೀರದ ಮೇಲೆ ಮಾತಾಡೋಣ ಅಂತ ಹೇಳಿ ಸುಮ್ನೆ ಇದೀವಿ ಅಷ್ಟೇ. ಕರೆಕ್ಟ್ ಟೈಮಿಗೆ ಕರ್ಸಿ ನಿಮ್ನೆಲ್ಲ ಇಲ್ಲ ನನ್ನ ಹಾಕೊಂಡು ಬಾಬು ಬ್ಲಾಸ್ಟ್. ಟ್ರೋಲರ್ಗಳಿಗೆ ಟ್ರೋಲ್ ಅನ್ನೋ ಪದ ಇದೆಯಲ್ಲ, ನಿಜ ಹೇಳ್ತೀನಕ್ಕ. ನಾನು ಎಸ್ಪೆಷಲಿ ನಾನ್ ಮಾಡುವಾಗ ನಂದೊಂದಷ್ಟೇ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಎಲ್ಲಾರು ನಮ್ಮವ್ರೆ, ನಾನು ಅವ್ರು ಮೀಟ್ ಮಾಡಿಲ್ಲ ಏನಿಲ್ಲ. ಇವಾಗ ಅವ್ರೊಂದು ವಿಡಿಯೋ ಮಾಡ್ತಾ ಇದಾರೆ, ಇದ್ರಲ್ಲಿ ಏನೋ ಒಂದು ಫನ್ ಕ್ರಿಯೇಟ್ ಮಾಡ್ಬೋದು, ಇದ್ರಲ್ಲೇನೋ ಫನ್, ಇನ್ನೊಂದ್ 4 ಜನ ನಗ್ತಾರೆ ಅಂದಾಗ ನಾನು ಅದ್ರ ಮೇಲೆ ವಿಡಿಯೋ ಕ್ರಿಯೇಟ್ ಮಾಡ್ತೀನಿ, ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಎಷ್ಟೋ ಜನ ರೆಸ್ಪಾನ್ಸ್ ಬರುತ್ತೆ. ಎಲ್ಲ ಯಾರು ಬೈದಿರಲ್ಲ ನಂದ್ರಲ್ಲಿ ಎಲ್ಲ ಕಮೆಂಟ್ ಓಪನ್ ಮಾಡಿದ್ರೆ ನಗದ್ ಎಮೋಜಿ ಇರುತ್ತೆ, ಇಲ್ಲಾಂದ್ರೆ ಫೈರ್ ಅಂತ ಇರುತ್ತೆ, ಸೂಪರ್ ಬ್ರೋ ಅಂತ ಇರುತ್ತೆ ಅಷ್ಟೇ. ಇದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಅಕಸ್ಮಾತ್ ಅವ್ರು ಯಾರು ಬೈದಿದ್ರು ಅದನ್ನ ಡಿಲೀಟ್ ಮಾಡಿರ್ತೀನಿ ನಾನು. ಯಾಕಂದ್ರೆ ಅದಲ್ಲ, ನೀವು ಬೈಬಾರ್ದು. ನಾನು ಜಸ್ಟ್ ಫನ್ನಿಗೆ ವಿಡಿಯೋ ಮಾಡ್ತಾ ಇದೀನಿ, ಫನ್ ಆಗಿ ತಗೊಳ್ಳಿ, ನಗಾಡಿ, ಮುಗ್ದೋಯ್ತು. ಅದ್ರಲ್ಲಿ ಯಾರು ಬೈಯಕ್ ಹೋಗ್ಬೇಡಿ, ಅವ್ರಿಗೆ ಯಾರು ಇದ್ ಮಾಡಕ್ ಹೋಗ್ಬೇಡಿ. ಅದ್ರದ್ದೊಂದು ರಿಸ್ಟ್ರಿಕ್ಷನ್ ಇರುತ್ತೆ, ಆ ರಿಸ್ಟ್ರಿಕ್ಷನ್ ಇಟ್ಕೊಂಡು ಮಾತಾಡಿ. ಅವಾಗ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರ್ಬೋದು, ಎಲ್ಲ ನೆಮ್ಮದಿಯಾಗಿರ್ಬೋದು. ಸೊ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾರೂ ದಯವಿಟ್ಟು ಯಾರ ವಿಡಿಯೋಸ್ ನೋಡಿದ್ರು ಕೆಟ್ಟದಾಗ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರ ನೋವೇನಿರುತ್ತೆ, ಅವ್ರ ಪ್ರಾಬ್ಲಮ್ಸ್ ಏನಿರುತ್ತೆ, ಯಾವ್ದು ಯಾರಿಗೂ ಗೊತ್ತಿಲ್ಲ. ಏನಕ್ಕೊಬ್ರ ಬಗ್ಗೆ ಕೆಟ್ಟದ್ನ ಮಾತಾಡಿ
ನೀವು ಕೆಟ್ಟವ್ರು ಆಗ್ತೀರಾ? 4-5 ಪೇಜ್ ಟ್ರೋಲ್ಸ್ ಪೇಜಸ್ ಇದೆ ನನಗೆ ನೆನಪಿದೆ. ತರ್ಲೆ ನನ್ ಮಗ ಅಂತ ಹೇಳಿ ಫಸ್ಟ್ ನಾನು ಟ್ರೋಲ್ ಮಾಡಿದ್ದು ಅವರು. ಮತ್ತೆ ಭರತ್ ಅಣ್ಣ, ಪ್ರಸಾದ್ ಜಾಕಿ ಅಣ್ಣ 1-2-3 ವಿಡಿಯೋ ಮಾಡಿದ್ದಾರೆ. ಟ್ರೋಲ್ ಗುರು, ಟ್ರೋಲ್ ಐಕ್ಳು, ಟ್ರೋಲ್ ಕನ್ನಡಿಗ, ಹೊಸ ಪ್ರತಿಭೆಗಳು ಅವ್ರ ಕೈಗೆ ಸಿಕ್ಬಿಟ್ರೆ ಅವ್ರು ಬೆಳೆಸ್ಬಿಡ್ತಾರೆ. ಇದು ನಿಜ ಹೇಳ್ತೀನಿ, ಟ್ರೋಲ್ ಅನ್ನೋದು ಅದು ದೇವ್ರ ತರ ಅದು ಪದ. ಅದನ್ನ ಕೆಲವ್ರು ಕೆಟ್ಟದಾಗಿ ಮಾಡ್ತಾರೆ. ಅದರಿಂದ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು. ಇವರು ಅಂತವ್ರೆ ಒಂದೇ ಒಂದ್ ಟ್ರೋಲ್ ಇಂದ ಇಲ್ಲಿರೋರು ಇಲ್ಲಿಗೆ ಬೆಳಿತಾರೆ. ಒಂದೇ ಒಂದ್ ಟ್ರೋಲು, ಒಂದ್ ಹೆಣ್ಮಗು ಹಾಡು ಹೇಳ್ತು, ಒಂದೇ ಒಂದ್ ಟ್ರೋಲ್ ಇಂದ ಎಷ್ಟು ಫೇಮಸ್ ಆಯ್ತು. ಅದಕ್ಕೋಸ್ಕರ ಟ್ರೋಲ್ ಅನ್ನೋದು ತುಂಬಾ ಒಳ್ಳೆ ಪದ ಅದು. ಆಮೇಲೆ ಇನ್ನೊಂದ್ ಮಾತಪ್ಪ, ನಮ್ಮನ್ನ ಕೆಲವರು ಬರೀ ಕಂಟೆಂಟ್ ಕ್ರಿಯೇಟರ್ ಅನ್ಕೊಂಡ್ಬಿಟ್ಟವ್ರೆ. ನಾವು ಟ್ರೋಲ್ ಮಾಡಕ್ ನಿಂತ್ಕೊಂಡ್ರೆ ಡಬ್ಬಲ್. ಇವತ್ತಿನವರ್ಗುನು ತೇಜಸ್ ಯಾರು ಒಬ್ರು ಟ್ರೋಲ್ ಮಾಡಿಲ್ಲ, ನಾನು ಒಬ್ಳೆ ಟ್ರೋಲ್ ಮಾಡಿರೋದು ಅವ್ರನ್ನ. ಅದು ಮಿಲಿಯನ್ ಗಟ್ಲೆ. ನಾನು 1 ತಿಂಗಳು ಗಾಡಿ ಹಾಕದೆ ನಿಲ್ಸ್ಬಿಟ್ಟೆ, ಟ್ರೋಲ್ ಮಾಡ್ಬಿಟ್ಟು ಎಲ್ಲ ಕಮೆಂಟ್ ಅಲ್ಲಿ ಬಂದ್ಬಿಟ್ರು, ನಿನ್ ಬಿಡಲ್ಲ ಅವನು, ನಿನ್ ಬಿಡಲ್ಲ. ನಂದು ಸ್ಟಾರ್ಟಿಂಗ್ ಅವಾಗ ಕಲ್ಲಂಗಡಿ ವಿಡಿಯೋ ವೈರಲ್ ಆಗಿದ್ದು, ಟ್ರೋಲ್ ಮಾಡ್ಬಿಟ್ಟೆ ನಾನು. ಅದನ್ನ ತೇಜಸ್ ನನಗೆ ಮಾಡಿದ್ರೆ ನಾನು ಡಬ್ಬಲ್ ಮಾಡ್ಬಿಟ್ಟೆ, ಡಬ್ಬಲ್ ಹೊಟ್ಟೋಯ್ತದು. ನಿಜಲು ಅಕ್ಕ ನಿನ್ ಮೀಟ್ ಮಾಡ್ಬೇಕಕ್ಕ, ನಿನ್ ಕಾಲಿಗೆ ಬೀಳ್ಬೇಕು, ಎಲ್ಲಿದ್ಯಾಕ ಅಂತ ಕಮೆಂಟ್ ಹಾಕ್ಬಿಟ್ರು ಅವ್ರು ಹಿಂಗಂತ ಬಂದ್ಬಿಟ್ಟು ನಾನು ಸಾಯಿಸ್ಬಿಟ್ರೆ ಅನ್ಬಿಟ್ಟು ನಾನು ಎದ್ರುಕೊಂಡ್ಬಿಟ್ಟೆ. ಆ ರೇಂಜ್ ಹೋಗ್ಬಿಟ್ಟು ನಾವ್ ಈಗ್ಲೂ ನಿಂತ್ರಂಗ್ ಮಾಡ್ಬೋದು, ನಮ್ಗೆ ಅದೆಲ್ಲ ಖುಷಿಯಾಗಿರ್ಬೇಕು. ಖುಷಿಯಾಗಿ ನಮ್ದೇನೋ ಫನ್ ವಿಡಿಯೋ ಮಾಡಿದ್ರು, ನೀವು ಅವ್ರ ಮೇಲೆ ಒಂದು ಫನ್ ವಿಡಿಯೋ ಕ್ರಿಯೇಟ್ ಮಾಡಿದ್ರಿ. ಎರಡು ವಿಡಿಯೋ ನೋಡಿದ್ದೆ, ತುಂಬಾ ಮಜಾ ಇತ್ತು, ಚೆನ್ನಾಗಿತ್ತು. ನಮ್ ವಿಡಿಯೋ ಗೋಪಿ ಅಣ್ಣ ತಗೊಂಡ್ ವಿಡಿಯೋ ಶೋ ಮಾಡಿದ್ದಾರೆ, ಮಿಮಿಕ್ರಿ ಗೋಪಿ ಅಣ್ಣ. ಅವೆಲ್ಲ ಚಾಲೆಂಜ್ ಆಗುತ್ತೆ ಮಾಡಿ. ಅಷ್ಟು ಸಾಕು. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಗೊತ್ತಿರತ್ತೆ, ಈ ಆಯ್ಕೊಂಡ್ ತಿನ್ನೋ ಪುಟ್ಬಾತು ಪುಟ್ಕೋಸಿಗಳು ಅಂತಾರಲ್ಲ, ಹೇಳ್ಬಾರ್ದು ಏನೋ ಗೊತ್ತಿಲ್ಲ, ಅಂತವೇನೆ. ಅವ್ರಿಗೆ ಎಲ್ಲ ವೇಸ್ಟ್. ನಾನು ಇಲ್ಲಿ ಈ ಕಡೆಯಿಂದ ತೇಜಸ್ ಬ್ರೋಗೆ ಒಂದ್ ನಮಸ್ಕಾರ ಹೇಳ್ತೀನಿ. ನಮ್ ಕಡೆ ಇದ್ರು ಥ್ಯಾಂಕ್ಸ್ ಅಣ್ಣ. ಮೊದ್ಲೇ ಕಾರ್ತಿಕಾ ಅನ್ನೋ ಒಂದು ಇದು ತುಂಬಾ ಚೆನ್ನಾಗಿ, ಅವಂತಿಕಾ ಕಾರ್ತಿಕಾ ಅಂತಂದ್ರೆ ಸಖತ್ ಮಾಡಿದ್ರು. ಅವರು ತುಂಬಾ ವಿಡಿಯೋ ಟ್ರೋಲ್ ಮಾಡಿದ್ದಾರೆ, ತುಂಬಾ ಖುಷಿ. ಮತ್ತೆ ಕುಡ್ಕ ರವಿ ಅಣ್ಣನು ಕೂಡ ಟ್ರೋಲ್ ಮಾಡಿದ್ರು. ಅವರು ಅಷ್ಟೇ, ನಂದು ಮಲಕೊಂಡ್ ಒಂದ್ ವಿಡಿಯೋ ಮಾಡಿದ್ದೆ, ಸಾಂಗ್ ಆಡಿದ್ದೆ, ಅದನ್ನ ತಗೊಂಡು ಟ್ರೋಲ್ ಮಾಡಿದ್ರು ಸಿಕ್ಕಾಪಟ್ಟೆ. ಫಸ್ಟ್ ರವಿ ಕುಡ್ಕ ಅವ್ರೆ ಟ್ರೋಲ್. ಯಾರನ್ನು ಮರಿಬಾರ್ದು ಅಣ್ಣ. ನಾವೊಂದು ಮಟ್ಟಕ್ಕೆ ನಾವು ರೀಚ್ ಆಗಿದೀವಲ್ಲ ಗೊತ್ತಿಲ್ಲ, ಬಂದಿದ್ದೀವಿ ಅಂದ್ರೆ ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೋ, ಟ್ಯಾಟು ಗೋಸ್ಟ್ ಅಣ್ಣ, ಯಾರನ್ನೂ ಮರಿಬಾರ್ದು. ಮಾಡು ಕಂದ, ಮಾಡು ಮಗ್ನ ಅಂತ ಹೇಳಿ ಇದ್ ಮಾಡಿದ್ರು ಅವರು. ಒಳ್ಳೇದಕ್ಕ, ಎಲ್ಲ ಹಿಂಗ್ ಇಟ್ಕೊಂಡಿದ್ರಲ್ಲ ಬಂಡಿ. ನಿಮ್ಗೆ ಯಾರ್ ಬೇಕಣ್ಣ? ಸಿಎಂ ನ ಮೀಟ್ ಮಾಡ್ಬೇಕಣ್ಣ, PM ನ ಮೀಟ್ ಮಾಡ್ಬೇಕಣ್ಣ, ಬಾರಣ ಕರ್ಕೊಂಡು ಹೋಗ್ತೀವಿ. ನಿಜ ಓಪನ್ ಚಾಲೆಂಜ್. ಒಬ್ರು ಯಾರನ್ನ ಸೆಲೆಬ್ರಿಟಿ ಹತ್ರ ಹೋಗಿ ನಿಂತ್ಕೊಳಕ್ ಆಗ್ಬಿಡ್ಲಿ, ಅವ್ರಿಗೆ ತಾಕತ್ತು, ನಾವು ಹೋಗಿ ನಿಂತ್ಕೊತೀವಿ. ಯಾರು ಕಾಮನ್ ಮ್ಯಾನ್ ನಿಜ ಸಿಎಂ ಸಿದ್ದರಾಮಯ್ಯನ ಹತ್ರ ಕರ್ಕೊಂಡು ಹೋಗ್ತೀನಿ ಬಾರಣ. ಸಿದ್ದರಾಮಯ್ಯಂಗು ನಮ್ಗೆ ಹಿಂಗೈತೆ ಬಾಂಡಿಂಗು. ಹೋಗಿ ಏನ್ ಮಾತಾಡ್ಲಕ್ಕ. ನಮ್ಗೆ ಒಂದು ರೀಲ್ಸ್ ಮಾಡೋರ್ಗೆ ಏನಾದ್ರು ಒಂದು ಸಮುದಾಯ ಕಟ್ಕೊಂಡು ನಾವ್ ಏನಾದ್ರು ಒಂದು ಸಿದ್ದರಾಮಣ್ಣ ಕೇಳಣ್ಣ ರೀಲ್ಸ್ ಮಾಡೋರ್ ಗೋಳಾಟನ, ಬ್ಯಾಡ್ ಕಮೆಂಟು ಗುಡ್ ಕಮೆಂಟು ಯಾವ ತಗೊಳ್ಳಿ, ಸಿದ್ದರಾಮಣ್ಣ ನೀನ್ ಕೇಳಣ್ಣ ಅಂತ ಹೇಳಿ ಒಂದು ಹಾಡು ಹೇಳೋದು. ಇವಾಗ ರೆಡಿ ಮಾಡಿದ್ದ, ರೆಡಿ ಮಾಡ್ಕೊಂಡಿದ್ದ ಸಿದ್ದರಾಮಣ್ಣದು ಒಂದು ಮುಂಚೆ ಒಂದು ಇದೆ, ಸಿದ್ದರಾಮಣ್ಣಗೆ ನನಗೆ ಗೊತ್ತಾದ್ರೆ ನಾನು ಎಕಡ ತಗೊಂಡು ಹೊಡಿತಾರೆ. ರೇಷನ್ ಕಾರ್ಡ್ ಇಲ್ಲ, ನಮ್ದು ಇಲ್ಲ, ಬಸ್ ಫ್ರೀ ಐತಲ್ಲ, ಬಿಡಕ್ಕೆ ಯಾವ್ದೋ ಒಂದ್ ಆಫರ್ ಹೋದ್ರೆ ಇನ್ನೊಂದ್ ಆಫರ್ ಐತಲ್ಲ, ನಾನೊಂದು ಕುಕ್ಕರ್ ಅದು ಸಿದ್ದರಾಮಯ್ಯ ನನ್ನೊಂದು ವಿಡಿಯೋ ಆಗಿತ್ತು. ಕುಕ್ಕರ್ ಅಲ್ಲಿ ರಾಜೀನಾಮೆ ಕೊಟ್ಬಿಡೋಗು ಅಂತ ಯಾರ್ದೋ ವಯಸ್ಸಿಗೆ ಒಂದು ಕೊಟ್ಟಿದ್ದೆ, 10 ಮಿಲಿಯನ್ ಹೊರಟೋಗಿತ್ತು. ನಿನ್ನಂತೂ ಬಿಡಲ್ಲ, ಕತ್ರಸಾಕ್ಬಿಡ್ತೀವಿ ಏನ್ ಬಿಟ್ರು ಕಮೆಂಟ್ ಅಲ್ಲಿ, ಅಷ್ಟು ಹೋಗ್ಬಿಟ್ಟಿತ್ತು. ಇವ್ಳು ಹೇಳ್ಕೊಂಬಾರ ನನ್ನ ಹತ್ರ ಅಂತ ಹೇಳವ್ರೆ ಸಿದ್ದರಾಮಯ್ಯ ಅಂತ ಕಮೆಂಟ್ ಹಾಕ್ಬಿಟ್ರು ನನಗೆ. ಆಯ್ತು ನಡೀರಿ ಬರೋಣ ಅಂತ ನಾನು ಕಮೆಂಟ್ ಅಲ್ಲಿ ಹಂಗೆ ರಿಪ್ಲೈ ಕೊಟ್ಟೆ. ಇವತ್ತು ನನ್ನ ಐಡಿಲಿದೆ ಹೈಯೆಸ್ಟ್ ಟ್ರೋಲ್ ವಿಡಿಯೋ ಅದೊಂದೇ. ಓಕೆ ಅಕ್ಕ, ನೆಕ್ಸ್ಟ್ ರೌಂಡಿಗೆ ಹೋಗೋಣ. ಓಕೆ, ಇಷ್ಟೊತ್ತೆ ನಾವು ಮಾತಾಡಿದಾಯ್ತು, ಪರ್ಸನಲ್ ಮಾತಾಡಿದಾಯ್ತು, ಸೊ ನಿಮ್ಗಳ್ನೆಲ್ಲ ಹೇಳ್ಕೊಳ್ರಿ. ಇನ್ನೆಲ್ಲ ಸೊ ಒಂದಷ್ಟು ಟಾಸ್ಕ್ ಗಳಿರುತ್ತೆ, ಅದನ್ನೆಲ್ಲ ಮಾಡೋಣ. ಫಸ್ಟ್ನೇದಕ್ಕ, ನಾನು ಟ್ರೋಲ್ ಡೈಲಾಗ್ ಅಂತ ಇದು ಆಯ್ತಾ, ನಾನೊಂದು ಡೈಲಾಗ್ ಹೇಳ್ತೀನಿ, ಎಲ್ಲ ನಿಮ್ ಜೊತೆ ಇರೋರ್ದೆ, ಅದನ್ನ ನೀವು ಕಂಪ್ಲೀಟ್ ಮಾಡ್ಬೇಕು ಆಯ್ತಾ. ಫಸ್ಟ್ ಗಂಗಕ್ಕ ಅವ್ರಿಗೆ, ಅಮುಕು ಡುಮುಕು ಅಮಾಲ್ ಡಮಾಲ್ ಡಿಂಗ್ ಟ್ಯಾಕ್ ಟ್ಯಾಕ್ ಡಿಂಗ್ ಟ್ಯಾಕ್ ಡಿಂಗ್ ಟ್ಯಾಕ್ ಆರ್ಮಿ ತರ ಕಾಯ್ತೀವಿ. ಆರ್ಮಿ ತರ ಕಾಪಾಡ್ತೀರಕ್ಕ, ಸೂಪರ್ ಅಕ್ಕ ಸೂಪರ್. ನೆಕ್ಸ್ಟ್ ಸವಿತಕ್ಕ ನಿಮ್ಗೆ, ಡುಂಪ ಅಪ್ಪ ಡುಪ ಡುಪ ಡುಂಪ ಅಪ್ಪ ಡುಪ ಡುಪ. ನಾವು ತಪ್ಪು ಮಾಡಿದ್ರನೆ ಎದ್ರಕೊಳ್ಳಲ್ಲ, ಇನ್ನ ತಪ್ಪು ಮಾಡಿಲ್ಲ ಅಂದ್ರೆ ಎದ್ರಕೋತೀವ. ನಾವು ತಪ್ಪು ಮನೆ ಯಾರು ತಪ್ಪೇ ನಾವ್ ಯಾಕೆ ಎದ್ರಬೇಕು, ಅದು ಮೂಗಲ್ ಮಾತಾಡ್ತಾರೆ, ಬರಲ್ಲ. ನಾವು ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಎದ್ರಕೋಬೇಕು. ಗ್ಲಾಸ್ ಅಕ್ಕ, ಗ್ಲಾಸ್ ಬರುತ್ತೆ ನೋಡಿ ಅಕ್ಕ, ಲಾಸ್ಟಿಗೆ ಡೈಲಾಗ್ ಹೇಳ್ಬಿಟ್ಟು ಗ್ಲಾಸ್ ಹಾಕೊಂಡ್ಬಿಡಿ. ಡುಂ
ಪಾಪ ಡುಪ ಡುಪ ಡುಂಪ ಡುಪ ಡುಪ ನಾವು ತಪ್ಪು ಮಾಡಿಲ್ಲ ಅಂದ್ರೆ ಹೆದರ್ಕೊಳ್ಳಲ್ಲ, ಇನ್ನ ತಪ್ಪೇ ಮಾಡಿಲ್ಲ ಹೆದರ್ಕೋತೀವಾ? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ಬೇಕಾ? ಗಂಗಕ್ಕ ಅವ್ರೆ ನಿಮ್ಗೆ ಬಂದ್ರು ಏನ್ಲ ಮಾಡ್ತಿದ್ರ ಮನೆ ಕುತ್ಕೊಂಡು? ನಿಮ್ಮಪ್ಪ ನಿಮ್ಗೆ ಅಂತ ತಂದು ಹಾಕಿದ್ದೀರೇನೋ? ನಿಮ್ಮಮ್ಮ ಚೊಂಬಳಿ ಗೊತ್ತಾ ನಿಮ್ಗೆ? ಬಂದು ಏನ್ಲ ಮಾಡ್ತಿದ್ದೀರಾ? ಇಷ್ಟು ಒಂದ್ ಡೈಲಾಗ್ ಅಲ್ಲಿ ಹೇಳ್ಕೊಬಿಟ್ರಲ್ಲ, ಆರಾಮ ಗೊತ್ತಾಗ್ಬಿಡುತ್ತ. ಬಂದ್ರು ಸವಿತಕ್ಕ ಅವ್ರೆ ನಿಮ್ಗೆ ಯಾಕೆ ಜನರೇ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಯಾಕೆ ಜನರೇ ಒಂದ್ ಲೈಕ್ ಮಾಡಲ್ಲ, ಒಂದ್ ಕಮೆಂಟ್ ಮಾಡಲ್ಲ, ಒಂದ್ ಶೇರ್ ಮಾಡಲ್ಲ? ಸಪೋರ್ಟ್ ಮಾಡಿ ಜನರೇ. ಜನರೇ ನಾನು ಹಂಗೆ ಜನರೇ, ಪ್ಲೀಸ್ ಜನರೇ ಸಪೋರ್ಟ್ ಮಾಡಿ ಜನರೇ, ಲೈಕ್ ಮಾಡಿ ಜನರೇ. ಇನ್ಮೇಲೆ ನಿಮ್ ಡೈಲಾಗ್ ಮಾಡ್ಕೊಬಿಡಿ. ನೆಕ್ಸ್ಟ್ ಎಲ್ಲಾರು ಕಳ್ಸ್ಬೇಕಕ್ಕ ಅವ್ರನ್ನ. ಹೆಂಗಿದೆ ಅಕ್ಕ ಎಲ್ಲರ ಜೊತೆ ಬಾಂಡಿಂಗು? ಏನ್ ಮಾಡ್ತಿರ್ತೀರಾ ನೀವು ಹೋದಾಗೆಲ್ಲ, ಮೀಟ್ ಮಾಡಿದಾಗೆಲ್ಲ, ಮಾತಾಡುವಾಗ ಏನ್ ಮಾಡ್ತಿರ್ತೀರಾ? ಒಬ್ಬೊಬ್ರು ಒಂದೊಂದು ಅವ್ರವ್ರು ಇದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಕೆಲವು ಮೂವಿಗಳು ಮಾಡ್ತಾ ಇದ್ದಾರೆ, ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದಾರೆ. ಸಿಗೋದು ಅಪರೂಪ. ನಾವು ತಿಳ್ಕೊಂತಾರೆ ಎಲ್ಲರೂ ಸಿಗ್ತಾರೇನೋ, ಜಾಸ್ತಿ ಎಲ್ಲ ಅಪರೂಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗೋದು ಎಲ್ಲಾರು ಕೂಡ. ಕಿಪ್ಪಿಯವ್ರು ಬಂದಾಗ, ಬೆಂಗಳೂರಿಗೆ ಬಂದಾಗ ಒಂದ್ ಫೋನ್ ಹಾಕ್ತಾರೆ. ನೀವು ಅಂದ್ರೆ ನೀವೇ ಸಿಗ್ಬೇಕು ಅಂತ ಮಾತಾಡ್ಕೊಂಡು ಯಾರು ಸಿಗಲ್ಲ? ಇಲ್ಲ 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 ಇಲ್ಲ, ಏನಾದ್ರೂ ಈ ಕೆಲಸ ಇದ್ರೆ ಮಾತ್ರ ಅಷ್ಟೇನೆ. ಅವ್ರು ಬಂದಿರ್ತಾವ, ನೀವು ಬಂದಿದ್ರ, ನಾವು ಬಂದಿದೀವ, ಹಂಗಿರತ್ತ. ಓಕೆ, ನೆಕ್ಸ್ಟ್ ಇದು ನಗ್ಸೋ ಚಾಲೆಂಜ್. ಇವಾಗ ಏನಂದ್ರೆ ನಾನ್ ನಿಮ್ಮನ್ನ ನಗಿಸ್ಬೇಕು, ನಗಿಸ್ಬಿಡಿ ಆಯ್ತಾ? ಆಮೇಲೆ ಫಸ್ಟ್ ನೀವು ನನ್ನ ನಗಿಸ್ಬೇಕು. ಫಸ್ಟ್ ನಾನ್ ಹೇಳ್ಬಿಟ್ನಾ, ಬೇಡ ಬೇಡ ನೀವ್ ನಗಿಸ್ಬಿಡಿ ನನ್ನ. ಆಮೇಲೆ ನಾನೀಗ ಟ್ರೈ ಮಾಡ್ತೀನಿ, ಆಯ್ತಾ? ಇದ್ರಲ್ಲಿ ನೀವೇನಾರ ನನ್ನ ನಗಿಸಿದ್ರೆ ನಿಮ್ಗೆ ನನ್ ಕಡೆಯಿಂದ iPhone 17 Pro Max ಅದ್ರ ಬ್ಯಾಕ್ ಪೌಚ್ ಪ್ರೋಮ್ಯಾಕ್ಸ್ ಕೊಡ್ತೀನಿ ಅಂತ ಬಿಟ್ರ. ಆಮೇಲೆ ಇಲ್ಲಾಂದ್ರೆ ಲ್ಯಾಂಬೋರ್ಗಿನಿ ಇರುತ್ತಲ್ಲ, ಲ್ಯಾಂಬೋರ್ಗಿನಿದು ಒಂದು ಫೋಟೋ ಲ್ಯಾಂಬೋರ್ಗಿನಿ ಬೇಕಾಕ? ಆಯ್ತಕ್ಕ, ಜಾತ್ರೆ ಕೊಡಿಸ್ತೀನಿ. ಒರಿಜಿನಲ್ ಕೊಡ್ಸಕ್ಕಾಗಲ್ಲ, ಅದನ್ನ ಕೇಳ್ಬಿಡಿ. ಓಕೆನಾ? ಸೊ ನೀವ್ ಗೆದ್ರೆ ನನ್ ಕಡೆಯಿಂದ ಅಷ್ಟಿರುತ್ತೆ. ನಾನ್ ಗೆದ್ರೆ ಹೆಂಗ್ ಕೊಡ್ತೀರಕ್ಕ ನಿಮ್ಮನ್ನ ನಗ್ಸೋದ್ರೆ? ನಿಮ್ ಜೊತೆ ರೀಲ್ಸ್ ಮಾಡ್ತೀವಿ. ರೀಲ್ಸ್ ಮಾಡ್ಕೋತೀನಿ, ಕೊಲೆ ಬಂದ್ ಮಾಡ್ಲೇಬೇಕಕ್ಕ, ಮಾತಾಡೋದು ಮಾರ್ಕೆಟಿಂಗ್ ಎಲ್ಲ. ಓಕೆನಾ? ಸೊ ಫಸ್ಟಿಗೆ ನೀವು ನಗಿಸ್ಬೇಕು ನನ್ನ. ಏನಾರ ಮಾಡಿ. ಹೆಂಗಡ ಹೆಂಗಿದ್ಯಾ? ನಿನ್ ಕಡೆ ಹೆಂಗಾರೆ? ನಿನ್ಗೆ ಏನ್ ಎಣ್ಣೆ ಸಿಕ್ಕಿಲ್ಲ ಅಂತೆ? ನೋಡೋಣ ಹೆಂಗೈತೆ. ಹಂಗಲ್ಲ ನಂಗೆ ಬೈದಂಗಿತ್ತಿದ್ದು ಹಂಗಲ್ಲ ಕಣ, ಹಿಂಗ್ ಇಟ್ಕೊಂಡಿದ್ಯಲ್ಲ ಕಣ, ಏನ್ ಸಿಗ್ತದ ನಿಂಗೆ? ಸ್ವಲ್ಪ ನಗು ಕೊಡಿಸ್ಬಿಡ್ತೀನಿ. 17 Pro Max ಐತಾ ನಿಮ್ಮ ಹತ್ರ? ಯಾಣ ಅಮ್ಮ ಕೊಟ್ಟಿರೋದು ಪರ್ಕೆಲ್ ಹೊಡ್ದು ತಕ್ಕಟ್ಟಿರೋದು ಫೋನು. ಇದಲ್ಲಪ್ಪ ಎಲ್ಲ ಫೋನ್ ಯಾರ ಬೇಕ್ಬಿಟ್ಟವ್ರೆ. ಇಲ್ಲ ಐತೆ. ಹಂಗಾರೆ ನಾನು ಫಸ್ಟ್ ಪೌಚ್ ಕೊಡ್ಸಿರ್ತೀನಿ. ಆ ಪೌಚ್ಗೋಸ್ಕರ ಮೊಬೈಲ್ ತಗೊಳ್ಳಿ. ನಂಗೆ ಏನು ಕೊಡಿಸ್ಬೇಡ ಕಣಣ್ಣ. ಇದೊಂದ್ ಗ್ಲಾಸ್ ಹೊಡೆದಾಗೈತೆ ಕಣ, 400 ರೂಪಾಯಿ ಆತದ ಹಾಕಿಸ್ಕೊಟ್ಬಿಡ. ಫಿಕ್ಸ್ ಪಕ್ಕನಾ? ಫಿಕ್ಸ್. ಇನ್ನೇನ್ ಸೋತ್ಬಿಟ್ನಲ್ಲ, ಇನ್ನೇನ್ ಮಾಡಕತ್ತೆ? ಓಕೆ, ಇವಾಗ ನಾನ್ ನಗಿಸ್ಬೇಕಾ? ಅಯ್ಯೋ, ಹೆಂಗ್ ನಗಬೇಕು? ಹಂಗಾರೆ ಚಾಲೆಂಜ್ ಸ್ಟಾರ್ಟ್ ಮುಗ್ದೋಯ್ತು, ನಂಗೆ ಗೆದ್ದೆ. ಓಕೆ, ರೆಡಿನಾ? ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಸೀರಿಯಸ್? ಆಗ ಸೋತ್ರು. ರೀಲು ಇಲ್ಲ, ಸೋತಾಯ್ತು. ನಾವು ಉಪ್ಪಿ ಅಭಿಮಾನಿ, ಹಂಗೆಲ್ಲ ಸೋಲವ್ರಲ್ಲ, ಹಂಗೆಲ್ಲ ಸುಮ್ನೆ ಅವ್ರದ್ದು ಒಂದ್ ಡೈಲಾಗ್ ಹೇಳ್ಬಿಡ್ತೀನಿ, ಅಕ್ಕ ಸೋತ ಬಿಡ್ಬೇಕು. ಹೆಂಗಕ್ಕ ನಗಿಸ್ಲಿ? ನಾನೇ ಬರ್ಕ ಬಂದಿತ್ತು, ನಾನೇ ಹಳ್ಳಕ್ ಬಿದ್ದಂಗೆ ಐತಿದ್ದು. ನಗ್ಸು ನಗು ಬರ್ತೈತಲ್ಲ ನಿಮ್ಗೆ? ನಾನ್ ನಗ್ಸೋದಿಲ್ಲ. ಯಾರ್ ನಗ್ತಾರ? ಬಾರಣ. ಅಲ್ಲ, ನಗ್ತದಿರಲ್ಲ ಅಕ್ಕ. ಇಲ್ಲೇ ಅಕ್ಕ ನಕ್ರೆ ಇದ್ ನಗು ಬರ್ತಲ್ಲ, ಅದು ಇದ್ ನಗು ಅವಾಯ್ಡ್ ಮಾಡ್ಕೊಂತ ಇದೀರ. ನಾನ್ ಸೋತೆಯಪ್ಪ. ಸೋತ್ರ ಯಾವ ನಗು ಇಲ್ಲ ಅಕ್ಕ. ಇನ್ನೇಗೆ ಹಿಂಗ್ ಮಾಡ್ಲಾ ಅಕ್ಕ? ಹಿಂಗೆ ನಿಜ ಬಂತ? ಆಗ ರೀಲ್ ಫಿಕ್ಸ್. ಯಪ್ಪ ಅನ್ಕೊಂಡೆ. ಓಕೆ, ನೆಕ್ಸ್ಟ್ ಅಕ್ಕ ಇನ್ನೊಂದು. ನೆಕ್ಸ್ಟ್ ಚಾನಲ್ ಎಮೋಜಿ ಚಾಲೆಂಜ್ ಅಂತ ಇದು. ಓಕೆನಾ? ಇವಾಗ ಇಬ್ರಿಗೂ ಒಂದು ಫಸ್ಟ್ ಸ್ಮೈಲು. ನನ್ಗೊಂದು ಪ್ರಶ್ನೆ ಕೇಳ್ತೀನಿ, ಅದನ್ನ ಸ್ಮೈಲ್ ಮಾಡ್ಕೊಂಡೆ ಆನ್ಸರ್ ಮಾಡ್ಬೇಕು ನೀವು, ಆಯ್ತಾ? ಸ್ಮೈಲ್ ಮಾಡ್ಬೇಕಾ, ಲಾಫ್ ಮಾಡ್ಬೇಕಾ? ಲಾಫ್ ನಿಮ್ಗೆ ಏನ್ ಅನ್ಸುತ್ತದು, ನೀವ್ ಹೆಂಗ್ ಅನ್ಕೋತೀರಾ ಹಂಗೆ, ಸರಿ ಆಯ್ತಾ? ಫಸ್ಟ್ ಕ್ವಶನ್ ಆಯ್ತಾ ಗಂಗಕ್ಕ, ನಿಮ್ಗೆನೆ. ನೀವು ಫಸ್ಟ್ ಟೈಮ್ ಟ್ರೋಲ್ ಆದಾಗ ಏನ್ ಫೀಲ್ ಇತ್ತು? ನಗಾಡ್ಕೊಂಡೆ ಆನ್ಸರ್ ಮಾಡ್ಬೇಕು. ಮನೇಲಿ ಸರಿ ಹೋಗಿದ್ರು ಗಂಡ ಅಂತೂ ಇದೆಲ್ಲ ಫೇಕ್ ಇತ್ತ, ಹೀಗೆ
ನಾನು 3 ದಿವಸ ಊಟ ಬಿಟ್ಟಿದ್ದೆ ಸಂಬಂಧಿಕರೆಲ್ಲ ಮೆಟ್ ತಗೊಂಡ್ ಹೊಡೆಯಕ್ಕಾಗಲ್ಲ ನನ್ ಗಂಡ ಅಂತೂ ಹೋದ್ರೆ ಬಿಡ ನಾನಿದ್ದೀನಿ ನನಗೆ ಸಪೋರ್ಟ್ ಮಾಡಕ್ಕೆ ಯಾಕೆ ಟೆನ್ಷನ್ ತಗಂತಿ ಅಂತ. ಅಯ್ಯೋ ಹತ್ಕಂಡೆ ಆ ಗೃಹಲಕ್ಷ್ಮಿ ಟ್ರೋಲ್ ಆಗಿದ್ದಕ್ಕೆ 3 ದಿವಸ ಊಟ ಬಿಟ್ಬಿಟ್ಟೆ. ಇದೆಲ್ಲ ಬೇಕಿತ್ತಣ. ಸೂಪರ್ ನಾನೇನೋ ಮಾಡ್ಬೇಕು ಅಂತ ಬಂದೆ, ನೀವೇ ಎಲ್ಲ ಉಡಾಯಿಸ್ತಾ ಇದ್ದೀರಾ ಫುಲ್ ಶೋನ. ಸೊ ಸವಿತಕ್ಕ ಅವರೇ ನಿಮ್ಗೆ ಆಯ್ತಾ ಕ್ವಶನ್ ನಗ್ನಗಾಡ್ಕೊಂಡೆ ಆನ್ಸರ್ ಮಾಡ್ಬೇಕು. ನಂಗೆ ನಗಾಡಕ್ ಬರಲ್ಲ. ನಗೆ ಕೋಪದಲ್ಲಿ ಏನಾದ್ರೂ ಇಲ್ಲ ಕೋಪ ಅಲ್ಲ, ಫಸ್ಟ್ ನಂಗ್ ನಗಕ್ ಬರಲ್ಲ. ನಗೆ ಒಂದ್ಸತಿ ಚೆನ್ನಾಗಿದೆ ನಗು, ಚೆನ್ನಾಗಿದೆ ಅದೇ ನಗು. ಓಕೆನಾ? ನೀವು ಟ್ರೋಲ್ ಆಗಿದ್ ಕಮೆಂಟ್ ನ ಫ್ಯಾಮಿಲಿ ನೋಡಿದಾಗ ನಿಮ್ದೇನ್ ರಿಯಾಕ್ಷನ್ ಇತ್ತು? ನಮ್ಮ ಮನೇಲಿ ಓದಕ್ಕೆ ಬರಲ್ಲ ಕಮೆಂಟ್, ಎಲ್ಲಿ ನೋಡಕ್ ಸಾಧ್ಯ? ಕಮೆಂಟ್ ಓದಕ್ ಬರಲ್ಲ ನಮ್ಮ ಮನೆಯವ್ರಿಗೆ, ಇವತ್ತವರೆಗೂ ಓದೇ ಇಲ್ಲ. ಯಾರು ಓದ್ ಹೇಳ್ಬೇಕಷ್ಟೇ, ಅವಳೇನೋ ಅನ್ಸ್ಕೊಳ್ಳಿ, ಅವಳ ಪಾಡ್ಗಳು ಇರ್ಲಿ, ನನ್ ಪಾಡ್ಗಳು ನಾನು ಇರ್ತೀನಿ, ಸುಮ್ಮನವ್ರು ನಿಮ್ಮ ಮನೆ ಉದ್ಧಾರ ಮಾಡ್ಕೊಳ್ಳಿ, ನಮ್ಮ ಮನೆಗೆಲ್ಲ ಹಾಳಾಗೋಗ್ಲಿ ಅಂತಾರಷ್ಟೇ. ನಮ್ಮ ಮನೆಯವ್ರು ಹೇಳೋದೇ ಇಷ್ಟು. ನೆಕ್ಸ್ಟ್ ಕೋಪ, ಆಂಗ್ರಿದು. ಅದಕ್ಕೆ ನಾ ರೆಡಿ. ಎಲ್ಲಿ ಕ್ಯಾಮ್ರಾ ಝೂಮ್ ಮಾಡ್ಬೇಕಪ್ಪ ಒಂಚೂರು? ಝೂಮ್ ಎಡಿಟಿಂಗ್ ಮಾಡ್ತೀರಾ? ಫುಲ್ ಝೂಮ್ ಮಾಡ್ತೀನಿ. ಇದು ಮಾತ್ರ ಸರ್ಯಾಗಿ ಆನ್ಸರ್ ಮಾಡ್ತೀರಾ ಅನ್ಸುತ್ತಕ್ಕ. ಕ್ವಶನ್ ಹಂಗೆ ಐತೆ. ಹೌದಾ? ನಿಮ್ಮನ್ನ ಟ್ರೋಲ್ ಮಾಡಿದವರು ನಿಮ್ ಕಣ್ ಮುಂದೆ ಬಂದ್ರೆ ಏನ್ ಮಾಡ್ತೀರಾ? ಟ್ರೋಲ್ ಮಾಡೋರ್ ಬಗ್ಗೆ ನಾನು ಮಾತಾಡಲ್ಲ. ಇನ್ನೂ ಒಬ್ರು ಇರ್ತಾರೆ ಅದಕ್ಕೂ ಮೇಲೆ ಮಾಡೋರು, ಅಸಹ್ಯ ಮಾಡೋರು. ನನ್ನ ವಿಡಿಯೋನ ತಗೊಂಡು ನನ್ನ ಫೋಟೋನ ತಗೊಂಡು ಥೂ ಕಚಡ, ಥೂ ಅದು ಇದು, ನಿನ್ನ ಫಾಲೋವರ್ಸ್ ಏನು ಅವರು ಇವರು ಅಂತ ಮಾತಾಡೋ ಬೇಡ. ಮುಚ್ಕೊಂಡಿರ್ಬೇಕು. ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ ಅಂದರೆ ನನ್ನನ್ನು ಯಾಕೆ ಯೂಸ್ ಮಾಡ್ಕೊತೀಯ? ನಿನ್ನ ಹತ್ರ ಟ್ಯಾಲೆಂಟ್ ಇದ್ದರೆ ಮುಚ್ಕೊಂಡು ಅದನ್ನು ತೋರಿಸು, ನನ್ನನ್ನೆಲ್ಲ ತೋರಿಸೋದು. ಸವಿತಕ್ಕ ಅವರೇ ನಿಮ್ಗೆ ಇವಾಗ ನಿಮ್ಮನ್ನ ಟ್ರೋಲ್ ಮಾಡಿದವ್ರ ಮೇಲೆ ರಿವೆಂಜ್ ತಗೋಬೇಕು ಅಂದ್ರೆ ಯಾವ ತರ ತಗೊಂತೀರಾ? ಕೋಪದ ಆನ್ಸರ್. ನಿಮ್ಮ ಅಪ್ಪಂದ ಏನಾರು ತಿಂದಿದ್ದೀನಾ? ನೀನೇನು ನಾನು ಹಿಂಗೆ ರಿವೆಂಜ್ ನನ್ನ ಮುಂದೆ ಬರಬೇಕು, ನಾನು ಹಿಂಗೆ ಕೇಳೋದು. ತುಂಬ ಜನಕ್ಕೂ ನನಗೆ ಸಿಕ್ಲಿ ಕುತ್ತಿ ಪಟ್ಟಿ ಇಟ್ಕೊಂಡು ಕೇಳ್ತೀನಿ, ಏನಾರು ತಂದಾಕ್ತಿದ್ದೀರಾ? ತಿನ್ನೋದು ನಮ್ಮಪ್ಪನ ಮನೆದು, ತಿನ್ನೋದು ನನ್ನ ಗಂಡಂದು, ನಾನು ದುಡ್ಕೊಂಡು ತಿನ್ನೋದು ಯಾಕಂತೀರಾ? ಚೆನ್ನಾಗಿ ಹೇಳಿದ್ರು ನಿಜ. ಇದು ಫಿಲ್ಟರ್ ಮಾತಾಡಿದ್ರು, ನಾನು ಫಿಲ್ಟರ್ ಹಾಕೊಂಡೆ ಫಿಲ್ಟರ್ ಇಲ್ದಂಗೆ ಹೇಳಿದ್ರು. ಫಿಲ್ಟರ್ಲೆಸ್. ಸವಿತಕ್ಕ ಹಿಂಗೆ ಅಂದಿರ ಸ್ವಲ್ಪ ನಾರ್ಮಲ್ ಕ್ವಶನ್ ತರ್ತಿದ್ದೆ ನಾನು. ಏನು ಅನ್ಕೊಂಡವ್ರೆ, ನಾನು 30 ವರ್ಷದಿಂದ ಈ ಮಾತು ಹಾಕ್ಲೇಬೇಕಪ್ಪ, ಇದು ಹೋಗ್ಲಿ ಕೆಲವ್ರಿಗೆ. ನಾನು ಫುಟ್ಬಾಲ್ ಅಲ್ಲಿ ನಿಂತಿರೋಳು, ಇಂತ ಫುಟ್ಬಾಲ್ ನನ್ನ ಮಕ್ಳನ್ನ ನನ್ನ ಜೀವನದಲ್ಲಿ ಎಷ್ಟು ನೋಡ್ಬಿಟ್ಟಿದೀನ. ದೇವಸ್ಥಾನಕ್ಕೆ ಹೋಗ್ತೀನಿ, ನಾನು ಅಲ್ಲೋಯ್ತೀನಿ ಇಲ್ಲೋತೀನಿ ಅಂತ ಎಲ್ಲೆಲ್ಲಿ ತೋರಿರ್ತಾರ. ನಾವು ದಿಲ್ದಾರು ರೀಲ್ಸ್ ಮಾಡಕ್ ಹೋಗ್ಬೇಕಾರಿ ಹೋಯ್ತೀನಿ ಗೊತ್ತು. ಸರಿನಾ? ಅದು ಅವನ ಹತ್ರ ಇವನ ಹತ್ರ ಎಲ್ಲ ಚಾಟಿಂಗ್ ಮಾಡೋದು, ಫೋನ್ಗಳು ಮಾತಾಡ್ಕೊಂಡು ಆಯ್ ಡಾರ್ಲಿಂಗ್ ಹಂಗ ಹಿಂಗ ಅನ್ನೋದು, ಅಲ್ಲಿ ಸಿಗ್ತೀನಿ ಬಾ ಇಲ್ಲಿ ಸಿಗ್ತೀನಿ ಬಾ ಡವ್ ಹೊಡಿಯೋದು, ಅವೆಲ್ಲ ನಾವು ಸೀನೇ ಇಲ್ಲ, ಮಾಡಲ್ಲ ನಾವು. ದೆವ್ವನು ನಮ್ಮನ್ನ ಕಂಡ್ರೆ ಓಡೋಗ್ಬಿಡುತ್ತೆ. ಸ್ಮಶಾನದಲ್ಲಿ ನೈಟ್ 1 ಗಂಟೆ 2 ಗಂಟೆಗೆ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಬರ್ರಿ ನಾನು ಬರ್ತೀನಿ. ನೀವು ಏನ್ ತಪ್ಪು ಮಾಡಿಲ್ಲ ಅಂದಾಗ ಧೈರ್ಯ ಹಂಗೆ ಇರುತ್ತೆ. ತಪ್ಪು ಮಾಡಿದವ್ರು ಎಲ್ಲಿ ಬರ್ತಾರೆ? ತಪ್ಪು ಮಾಡಿದವ್ರು ಆಚೆ ಬರಲ್ಲ. ಇವಾಗ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ವಿ, ಸಮಾಜಕ್ಕೆ ಉಪಯೋಗ ಆಗಂತದ್ದು. ಅತ್ಯಾಚಾರ ಮಾಡ್ಬೇಡ್ರಿ, ಭ್ರಷ್ಟಾಚಾರ ಮಾಡ್ಬೇಡ್ರಿ. ಮತ್ತೆ ಒಂದು ಹೆಣ್ಣು ಮಗುಗೆ, ಮೀನಾಕ್ಷಿ ಅನ್ನೋ ಹೆಣ್ಣು ಮಗುಗೆ, ಅವಳಿಗೆ ಪಾಪ PDO ಹುದ್ದೆ ಹಗರಣ ಆಯ್ತು ಅಂತ ಅಂದ್ಬಿಟ್ಟು ಅವಳಿಗೆ ಡೆತ್ ನೋಟ್ ಇಟ್ಕೊಂಡು ವಿಧಾನಸೌಧದ ಮುಂದೆ ಎಲ್ಲ ಓಡಾಡ್ತಾ ಇದ್ಲು. ಯಾರು ಮುಂದೆ ಬರಲಿ ಹೆಲ್ಪ್ ಮಾಡೋದಕ್ಕೆ? ನಾನಲ್ಲಿ ಹೋಗಿ ಚಿಕ್ಕಬಳ್ಳಾಪುರದ ಹತ್ರಕ್ಕೆ ಹೋಗಿ ನಾನು ಉಗಿಸ್ಕೊಂಡು, ನಾನು ನೋಟಿಸ್ ಕಳಿಸ್ಕೊಂಡು, ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ 3 ದಿವಸದಿಂದ ನಾನು ಕೊರಗಿ ನೊಂದಿದ್ದೀನಿ. ಒಳ್ಳೇದು ಮಾಡೋದಕ್ಕೆ ಹೋದಾಗ ನನ್ನ ಮೇಲೆ ನೋಟಿಸ್ ಹಾಕಿದ್ರಲ್ಲಪ್ಪ, ಆ ವಿಡಿಯೋ ಯಾಕೆಲ್ಲ ಟ್ರೋಲ್ ಆಗ್ಲಿಲ್ಲ? ಅಲ್ಲ, ಟ್ರೋಲ್ ಮಾಡೋರ್ಗೆಲ್ಲ ಹೇಳ್ತಿರೋದು, ಬೇರೆಯವ್ರ ಕಚಡಗಳ ಯೂಸ್ ಮಾಡ್ಕೊಂತಾರಲ್ಲ, ಅದನ್ನ ಯೂಸ್ ಮಾಡ್ಕೊಡ್ರಿ. ಆ ಹೆಣ್ಮಗು, ಮೀನಾಕ್ಷಿ ಹೆಣ್ಮಗ್ ನ್ಯಾಯ ಕೊಡ್ಸ್ರಿ. ಅತ್ಯಾಚಾರ ಆಗಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸ್ರಿ. ಅದಕ್ಕೆ ತಾಕತ್ತಿಲ್ವಾ? ನಾನು ಮಾಡಿರೋ ವಿಡಿಯೋಗಳು ಅತ್ಯಾಚಾರದ್ದು ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀನಲ್ಲ, ಮಾಡ್ಬೇಡ್ರಿ ಅಂತ ಬೋರ್ಡ್ ಇಟ್ಕೊಂಡು, ನಿಂಗೆ ತಾಕತ್ತಿದ್ರೆ ನೀನು ಆ ಥರ ವೇಷ ಹಾಕೊಂಡು ಬಂದು ಬೋರ್ಡ್ ನಿಂತ್ಕೊಂಡು ವಿಡಿಯೋ ಮಾಡು. ಅವಾಗ ಒಪ್ಕೊಂತೀನಿ, ನಾನು ವಿಡಿಯೋ ತಗೊಂಡು ನೀನು ಕೆಟ್ಟದಾಗಿ ಅಸಹ್ಯವಾಗಿ ಥೂಚಿ ಅನ್ನೋದಕ್ಕೂ ನಾನು ಓಕೆ ಅಂತಾನೆ. ಅದ್ಬಿಟ್ಟು ರೈತರ ಪರವಾಗಿ ನಿಂತ್ಕೊಂಡು ಮಾತಾಡಿದ್ದೀನಿ, ದಲಿತರು ಅವರು ಇವರು ಬಡವರು ಪರವಾಗಿ ನಿಂತ್ಕೊಂಡು ನಾನು ಮಾತಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಅದೆಲ್ಲ ಹಿಂಗಾಗ್ತಾ ಇದೆಯಲ್ಲ, ಇಲ್ಲಿ ಗೋಶಾಲೆ ಇದಾಯ್ತಲ್ಲ, ಅದ್ರ ಬಗ್ಗೆ ನಿಂತ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ತಪ್ಪಾಯ್ತೋ ಸರಿ ಆಯ್ತೋ ಗೊತ್ತಿಲ್ಲ. ಅಲ್ಲಿ ನನಗೆ ಕಣ್ಣಿಗೆ ಕಾಣಿಸಿದ್ದೇನು ಕಷ್ಟದಲ್ಲ, ಅವ್ರೆ ಕಷ್ಟದವ್ರ ಪರವಾಗಿ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀವಿ. ಅವ್ಯಾಕೆ ಅವರು ಇದು ಥೂ ಅಂದಿಲ್ಲ, ಛೀ ಅಂದಿಲ್ಲ. ನಮ್ಮನ್ನ ಜನ ಫಾಲೋ ಮಾಡ್ತಾವ್ರ ಅಂತಂದ್ರೆ ನಾವು ಅವ್ರ ಮನಸ್ಸನ್ನ ಗೆದ್ದಿದ್ದೀವಿ ಅಂತಾನೆ ಅರ್ಥ. ಜನ ಯಾರು ಸುಮ್ಮನೆ ಫಾಲೋ ಮಾಡಲ್ಲ ಅಣ್ಣ. ಫಾಲೋ ಮಾಡಬೇಕು ಅಂತಂದ್ರೆ ಅವ್ರಿಗೆ ಮನ್ಸಿಗೆ ಬರಲೇಬೇಕು. ಅವ್ರು ಸುಮ್ಮನೆ ಯಾರು 3 ಲಕ್ಷ 4 ಲಕ್ಷ ಜನ ಸುಮ್ಮನೆ ಯಾರು ಬಂದು ಬ್ಲೈಂಡ್ ಆಗಿ ಫಾಲೋ ಮಾಡಲ್ಲ. ನನ್ನ ಫಾಲೋವರ್ಸ್ನ ಬೈಯೋದಕ್ಕೆ ಇವ್ನು ಯಾವನಣ್ಣ ತುಕಾಲಿ? ಇವ್ನು ಅದೇ ಫಾಲೋವರ್ಸ್ಗೆ ತಾನೆ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ತಿರೋದು. ನಾನು ಭಿಕ್ಷೆ ಬಿಡ್ತೀನಿ, ನನ್ನ ಫಾಲೋವರ್ಸ್ ಪಾದ ತೊಳಿತೀನಿ, ನನ್ನ ಫಾಲೋವರ್ಸ್ ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಫಾಲೋವರ್ಸ್ಗೋಸ್ಕರ. ನಾನು
3 ಲಕ್ಷ ಜನ ಫಾಲೋವರ್ಸ್ ಬಂದು ನಿಂತ್ಕೊಬಿಡ ಅವ್ರ ಕಾಲು ಬೇಕಾದ್ರೆ ಬಿಡ್ತೀನಿ ನಾನು. ಅಲ್ಲ, ನನ್ನ ಒಂದ್ ಫಾಲೋವರ್ಸ್ video- ಯಾವನ್ನೂ ಭಯಂಗಿಲ್ಲ ಅಷ್ಟೇ ನಾನು ಹೇಳೋದು. ಒಂದ್ ವಿಡಿಯೋ ಏನೋ ಮಾಡ್ಕೊಳ್ಳಿ, ಒಂದು 10 ವಿಡಿಯೋ ಮಾಡ್ಕೊಳ್ಳೋಂಥದ್ದು ಏನಿದೆ? ಏನು ಇಲ್ಲ ಕಂಟೆಂಟ್ ಅಂದ್ಮೇಲೆ 10 ವಿಡಿಯೋ ಪ್ರೊಫೈಲ್ ತೆಗೆದ್ರೆ ನಮಗಿಂತ ಜಾಸ್ತಿ ಓಡಿದೆ. ಏನು ಇಲ್ದಲ್ಲಿ ಹೆಂಗಪ್ಪ ಓಡುತ್ತೆ? ನೆಕ್ಸ್ಟ್ ಕ್ರೈ ಇದು ನಂದು. ಟೈಮ್ ಐತೈತೆ. ಕ್ರೈ ನಾನೇ ಹತ್ಬಿಡ್ಲಕ್ಕ. ಓಕೆ ರೆಡಿ? ಇವಾಗ ಕ್ರೈ ಹತ್ಕೊಂಡು ಅಳ್ಬೇಕಾ? ಆಯ್ತು. ಬೇಗ ಎರಡೆರಡು ಲೈನ್ ಅಲ್ಲಿ ಬೇಡ, ಬೇಡ. ಮೀಟ್ರ್ ಓಡ್ತಾ ಇರ್ತದೆ. ಓಕೆನಾ? ನಾರ್ಮಲ್ ಆಗಿ ಅಂದ್ರೆ ಕಣ್ಣಲ್ಲೇ ನೀರು ಬೇಡಕ್ಕ, ಹಂಗೆ ನಾರ್ಮಲ್ ಆಗಿ. ಓಕೆನಾ? ಸೊ ಫಸ್ಟ್ ಗಂಗಕ್ಕ ಅವ್ರೆ ನಿಮ್ಗೆ ಕ್ವಶನ್. ನಿಮ್ಗೆ ಟ್ರೋಲ್ ಆದಾಗ ಯಾವ್ದಾರ ಒಂದ್ ನೈಟ್ ನಿದ್ದೆ ಬರ್ದೆ ಇದ್ದಿದ್ಯಾ? ಟ್ರೋಲ್ ನೋಡಿ ಇದೆ ತುಂಬಾ ಇದೆ. ರೀಸೆಂಟ್ ಆಗಿ ಆಗಿರೋದು. ಹತ್ಕೊಂಡು ಹೇಳ್ಬೇಕು. ನಂಗೆ ರೀಸೆಂಟ್ ಆಗಿ ಹಿಂಗೆ ಟ್ರೋಲ್ ಮಾಡಿದ್ದು ನೋಡಿ. ಸೀರಿಯಸ್ ಆಗಿ ಡೀಪ್ ಆಗಿ ಅಳ್ಬೇಕಾ ಸುಮ್ಮನೆ ಫೇಕ್ ಆಗಿ ಅಳ್ಬೇಕಾ? ಹೆಂಗಾದ್ರು ಡೀಪ್ ಆಗಿ ಹಂಗೆಲ್ಲ ಅಳಕೋಬೇಡಿ, ಆತರ ಎಲ್ಲ ಅಳಕೋಬೇಡಿ. ಅಲ್ಲ ಕಣಣ್ಣ, ನನ್ಗೆ ಅವ ಟ್ರೋಲ್ ಮಾಡ್ಬಿಟ್ಟವ. ಅಯ್ಯೋ ನನ್ನ ವಿಡಿಯೋ ಇಟ್ಕೊಂಡು ಇವಳೊಬ್ಳು ಕಚಡ ಇವಳೊಬ್ಳು ನಾಯಿ ಅಂತ ಬೈದ್ಬಿಟ್ಟ ಕಣಣ್ಣ. ಪುಣ್ಯಾತ್ಮರು ದೇವ್ರಂತ ಮನುಷ್ಯರು ನಾವು ಟ್ರೋಲ್ ಮಾಡಿದವ್ರು ಮುಖನೂ ತೋರ್ಸಲ್ಲ. ಅವ್ರು ಹೆಂಗವ್ರ ಕರ್ಗವ್ರ ಬೆಳ್ಗವ್ರ ಅನ್ನೋದು ಗೊತ್ತಾಗಲ್ಲ ಕಣಣ್ಣ. ಟ್ರೋಲ್ ಮಾಡೋರು ಪುಣ್ಯಾತ್ಮರು ಕಣಣ್ಣ. ಸೂಪರ್, ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಾರೆ. ಸವಿತಾಕ್ ಅವ್ರೆ ನಿಮ್ಗೆ ರಿಯಲ್ ಆಗಿ ಅಳ್ಬಾರ್ದು, ಜಾಸ್ತಿ ಎರಡೇ ಲೈನು ನಿಮ್ಗೆ ಕೊಡೋದು, ನೀವು ಜಾಸ್ತಿ ಹೇಳಂಗಿಲ್ಲ. ಮೊದ್ಲೇ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಸವಿತಾಕ ಮತ್ತೆ ಆಕ್ಟಿಂಗ್ ಹೋಗ್ಬಿಡ್ತಾರೆ. ಹತ್ಕೊಂಡು ಹೋಗ್ಬಿಟ್ರ ಮೇಲೆ ಹತ್ಕೊಂಡು ಹೇಳ್ಬೇಕು ಇದನ್ನ. ಆದ್ರೆ ಕ್ವಶನ್ ಬೇರೆ ತರ ಇರುತ್ತೆ ಆಯ್ತಾ? ನೀವು ಟ್ರೋಲ್ ಆದಾಗ ನಿಮ್ಗೆ ಜಾಸ್ತಿ ಯಾರು ಸಪೋರ್ಟ್ ಮಾಡಿದ್ರು ಹತ್ಕೊಂಡು ಹೇಳ್ಬೇಕು. ನನ್ಗೆ ಯಾರು ಸಪೋರ್ಟ್ ಮಾಡಿಲ್ಲ. ಈ ಟ್ರೋಲ್ ಮಾಡೋರು ಏನ್ ಅನ್ಕೊಂಡ್ಬಿಟ್ಟಿದ್ರು ಅಂದ್ರೆ, ಇವಳನ್ನ ಟ್ರೋಲ್ ಮಾಡ್ಬಿಟ್ರೆ ಇವಳ ಗಂಡ ಇವಳನ್ನ ರೀಲ್ಸ್ ಮಾಡಕ್ ಬಿಡಲ್ಲ, ಅದಕ್ಕೆ ಟ್ರೋಲ್ ಮಾಡ್ಬಿಡೋಣ ಅಂತ ಮಾಡ್ಬಿಟ್ರು. ಆದ್ರೆ ನನ್ ಗಂಡ ನನ್ನ ಏನೂ ಕೇಳಲಿಲ್ಲ. ಇನ್ನೂ ಚೆನ್ನಾಗ್ ಮಾಡು, ಇನ್ನೂ ಚೆನ್ನಾಗ್ ಮಾಡು ಅಂತ ಹೇಳಿದ್ರು. ನಿಜ, ಇನ್ನೂ ಚೆನ್ನಾಗ್ ಮಾಡು ಅಂದ್ರು. ನನ್ಗೆ ಇದು ಹಲ್ಲು ಚೆನ್ನಾಗ್ ಕಾಣಿಸಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ, ಅದಕ್ಕೆ ಆದಷ್ಟು ಮಾಡ್ತಾ ಇದ್ದೀನಿ. ಇನ್ನೊಂದಪ್ಪಿ ನನ್ನ ಹಲ್ಲು ಬಗ್ಗೆ ಕಮೆಂಟ್ ಮಾಡ್ತಾರೆ. ಹಲ್ಲು ಅದೇನೋ ವಕ್ರ ಹಲ್ಲು ಅದೇನೇನ್ ಅಂತಾರೆ. ನನ್ ಗಂಡಂಗೆ ಇಲ್ದಿರ ತಲೆನೋವು ಇವ್ರಿಗೆ ಯಾಕೆ ಬೇಕು? ಇವ್ರ ಮನೆ ಹಾಳಾಗೋಗ ನಾಯಿ ಕೈ ಕಚ್ಚನ್ ಸುಮ್ನಿರಕ್ಕ. ಅವ್ರಿಗೆ ಏನ್ ಎಷ್ಟ್ ನಿಮಿಷ ಕೊಟ್ಟವ್ರಕ್ಕ? ಏನ್ ಮಾಡೋಣ ಹೇಳಕ್ಕ? ಏನ್ ಮಾಡೋಣ? ಏನ್ ಎಲ್ಲಾರ ಒಂದ್ಸರಿ ಕುಡಾಕ್ಬಿಟ್ಟೈತೆ, ಈಗ ಹೊಡಾಕ್ಬಿಡೋಣ ಎಲ್ಲಾರ್ಗು. ಸಿಕ್ಲಿ ನನ್ ಕೈಗೆ ತಾಕತ್ತಿದ್ರೆ ಮುಂದೆ ಬರ್ಬೇಕು. ಜಜ್ಜಿ ಬಜ್ಜಿ ಮಾಡ್ಬಿಡ್ತೀವಿ. ಮಾಡಕ್ ಬದ್ಲು ಇವ್ರನ್ನ ಬಜ್ಜಿ ಮಾಡಾಕ್ ಬಿಡ್ತೀನಿ. ಸುಮ್ನಿರಕ್ಕ ಒಂದ್ ಕೈ ನೋಡ್ಕೊಳ್ಳೋಣ ತೆಗಿ. ಅವ್ರು ಯಾರ ತೆಗಿ ಮಕ್ಳು ಡೆವಿಲ್ ಅಕ್ಕ, ಡೆವಿಲ್ ಫೀಲ್ ಹಿಂಗೆ ಡೆವಿಲ್ ಆಗಿ ಹೇಳ್ಬೇಕು ಆಯ್ತಾ? ಡೆವಿಲ್ ತರ ಹೇಳ್ಬೇಕು ಆಯ್ತಾ? ನೀವು ಟ್ರೋಲ್ ಮಾಡಿದವ್ರನ್ನ ಸ್ಟಾಪ್ ಮಾಡಕ್ ಟ್ರೈ ಮಾಡ್ತೀರಾ? ಒರೆ ಕುಕ್ಕ, ನೀನ್ ಯಾರಕ್ಕ? ನಾನು ಯಾರಂತ ಗೊತ್ತಾಯ್ತಾ? ಗೊತ್ತಾಗಲ್ಲ. ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಾಳೆ. ಯಾವಾಗ ಬದಲಾಗ್ತಾಳೆ, ಹೆಂಗ್ ಬದಲಾಗ್ತಾಳೆ ಅಂತ ಹೇಳಲ್ಲ. ಹುಷಾರು. ನನ್ನನ್ನ ಇನ್ನು ಮೇಲೆ ನನ್ನ ವಿಡಿಯೋ ಇಟ್ಕೊಂಡು ಮಾತಾಡ್ಬೇಕಂದ್ರೆ ದಮ್ ಬೇಕು, ತಾಕತ್ ಬೇಕು. ಬಿಡಲ್ಲ ಬಿಡಲ್ಲ. ಸೂಪರ್ ಆಗಿ ಸೂಪರ್. ಸೊ ಅಕ್ಕ ನಿಮ್ಗೆ ಆಯ್ತಾ ಲಾಸ್ಟ್ ಡೆವಿಲ್ದು. ಅಕ್ಕ ನಿಮ್ಗೆ ಸವಿತಕ್ಕ ಅವ್ರೆ, ನಿಮ್ನ ಟ್ರೋಲ್ ಮಾಡಿ ಜಾಸ್ತಿ ವೈರಲ್ ಆಗಿರ್ತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಾ? ಡೆವಿಲ್ ಆಗಿ ಹೇಳ್ಬೇಕು, ಎರಡೇ ಲೈನು. ಏನ್ರ ತಮ್ದಿರಾ, ನಿಮ್ಗೇನ್ ಮಾನ ಮರ್ಯಾದಿಲ್ವಾ? ಇಲ್ವಾ ಮಾನ ಮರ್ಯಾದಿ? ನೇರ ಬಂದ್ರ ವಿಡಿಯೋ ಮಾಡೋಣ, ಮಾಡಿರೋ ವಿಡಿಯೋ ಏನ್ ಟ್ರೋಲ್ ಮಾಡ್ತೀರಾ? ಮುಗೀತು ಎರಡ್ ಲೈನ್ ಮುಗಿಸಿ ಸವಿತಕ್ಕಂಗೆ ನಾನು ದುರ್ಗಿ ಆಗ್ಬಿಡ್ತೀನಿ ಅಂತ ಭಯ ತಮ್ಮಂಗೆ. ಇನ್ನು ಮುಗ್ದಿಲ್ಲ, ಎರಡ್ ಲೈನ್ ಮುಗಿಸಿ ಸವಿತಕ್ಕಂಗೆ ನಾನ್ ದುರ್ಗಿ ಆಗ್ಬಿಡ್ತೀನಿ. ನೋಡ್ತಾ ಇರಿ. ನೀವು ಡೀಸೆಂಟ್ ಆಗಿ ಹಿಂಗ್ ಚೆನ್ನಾಗಿ ಕಾಣಿಸ್ತೀರಕ್ಕ. ಹಿಂದೆ ಎಲ್ಲ ಕೂರ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಿರಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಅದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನೆಕ್ಸ್ಟ್ ಆಯ್ತಾ, ಇದು ಟ್ರಿಕಿ ಕ್ವಶನ್ಸ್ ಆಯ್ತಾ? ಏನಿಲ್ಲ ಗಾದೆಗಳಕ್ಕ, ಏನು ಚಿಕ್ಕ ಪುಟ್ಟ ಗಾದೆಗಳು, ನೀವ್ ಆರಾಮಾಗಿ ಹೇಳ್ಬೋದು. ಫುಲ್ ಥಿಂಕ್ ಮಾಡಿ ಅಕ್ಕ. ಪ್ರೈಸ್ ಎಲ್ಲದಕ್ಕೂ ಪ್ರೈಸ್. ಆಮೇಲೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತೀರಾ? ಲ್ಯಾಪ್ಟಾಪ್ ತಗೊಂಡೋಗ್ತೀರಾ? ಇದೊಂದು ಬೇಡ. ಸಣ್ಣ ಟ್ರಿಕಿ ಕ್ವಶನ್ ಅಕ್ಕ. ಇವಾಗ ನೀವು 10 ವರ್ಷ ಇದ್ದಾಗ ನಿಮ್ ತಂಗಿಗೆ ನಿಮ್ ಅರ್ಧದಷ್ಟು ವಯಸ್ಸಿರುತ್ತೆ. ನೀವು 50 ವರ್ಷ ಇದ್ದಾಗ ನಿಮ್ ತಂಗಿ ವಯಸ್ಸೆಷ್ಟು?
ಅರ್ಧದ್ದು ಅಷ್ಟೇ ಇರುತ್ತೆ. ಹೇಳಮ್ಮ ಸರಿಯಾಗಿ. ನಿಮ್ ಗೊತ್ತಾಯ್ತಕ್ಕ 25. ಹೆಂಗಕ್ಕ ಅರ್ಧಂಬರ್ಧ ಆಗಕ್ಕದೇನು ಏನದು ಏಜ್ ಅದು? ಹಾ. ನೀವು 10 ವರ್ಷ ಇದ್ದ ನಿಮ್ ತಂಗಿ ಏಜು 5 ಇರುತ್ತೆ. ವರ್ಷ. ನೋ ನೀವು 50 ವರ್ಷ ಇದ್ದಾಗ 45 ಇರುತ್ತೆ, 25 ಹೆಂಗಾಗತ್ತೆ? ಅದೇ ಇವಾಗ ಅರ್ಧದಂತಾನೆ ಹೇಳಿದ್ದ. ಅರ್ಧದಂದ್ರೆ 25 ಆಯ್ತಲ್ಲ, ಅರ್ಧದಂದ್ರೆ ಸರಿ ಆಯ್ತಪ್ಪ. ಅಕ್ಕ ಕ್ವಶನ್ ಅಲ್ಲೇ ರಾಂಗ್ ಇದೆ. ಕ್ವಶನ್ ಅಲ್ಲೇ ರಾಂಗ್ ಇದೆ. ಅಕ್ಕ ಎಷ್ಟು ಆದಷ್ಟುಗಳು 25 ಅಂದ್ಬಿಟ್ರು. ಕ್ವಶನ್ ಅಲ್ಲೇ ರಾಂಗ್ ಇದೆ. 45 ಅಕ್ಕ ಕರೆಕ್ಟ್ ಆನ್ಸರ್. ಇವಾಗ ನಾನು ಕ್ವಶನ್ ಕೇಳ್ತೀನಿ, ಅಕಸ್ಮಾತ್ ನಿಮ್ಗೆ ಆನ್ಸರ್ ಮಾಡಕ್ ಆಗಿಲ್ಲ ಅಂದ್ರೆ ಅದು ಹೋಗುತ್ತೆ ಆಡಿಯನ್ಸ್ಗೆ ಹೋಗುತ್ತೆ. ಅದ್ರಲ್ಲಿ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ, ಸೊ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ 5 ಜನಕ್ಕೆ ನಮ್ ಕಡೆಯಿಂದ ಪ್ರೈಸ್ ಇರುತ್ತೆ. ಹೌದಾ? ಪಕ್ಕ ಆಯ್ತಾ? ಕೊಡ್ಬೇಕು ಆಮೇಲೆ. ಇಲ್ಲ ಫಾಲೋವರ್ಸ್ ಹಂಗೆ ನಿಮ್ ಇಲ್ಲ, ಫಾಲೋವರ್ಸ್ ನಮ್ಮ ತಮ್ಮ ಹೇಳ್ತಾರೆ ಅಂದ್ರೆ ಕೊಡ್ತಾರೆ. ಯಾಕಂದ್ರೆ ನಾನು ತಗೊಂಡಿದ್ದೀನಿ ಆಲ್ರೆಡಿ. ಹೌದು. ನಾನು ಹೇಳಿದೀನಿ ಗಂಗ ತಗೊಂಡಿದ್ದೀನಿ ಅಂತ ಹೇಳಿದೀನಿ ತಾನೆ. ಹೌದು. ಪಕ್ಕ ಇರುತ್ತೆ, ನೀವು ಕರೆಕ್ಟ್ ಆನ್ಸರ್ ಮಾಡಿ. ಕೊಟ್ಟೆ ಕೊಡೋಣ, ಹಾ. ಕೊಟ್ಟೆ ಕೊಡ್ತೀವಿ. ಆ ಕೊಟ್ಟಿಲ್ಲ ಅಂದ್ರೆ ನಾನ್ ಕೊಡ್ತೀನಿ. ಓಪನ್ ಚಾಲೆಂಜ್, ಕರೆಕ್ಟ್ ಆನ್ಸರ್ ಮಾಡಿ. ಇವಾಗ ಡಾಕ್ಟರ್ಗೆ ಒಬ್ಬ ಮಗ ಇದ್ದಾನೆ, ಆಯ್ತಾ? ಆದ್ರೆ ಮಗ ಹೇಳ್ತಾನೆ ಆ ಡಾಕ್ಟರ್ ನಮ್ಮ ಅಪ್ಪ ಅಲ್ಲ ಅಂತ. ಮತ್ತೆ ಆ ಮಗ ಯಾರಿಗೆ ಮಗ? ಎಲ್ಲವ್ರೆ ಡಾಕ್ಟ್ರು? ಡಾಕ್ಟ್ರು ಎಲ್ಲಿರ್ತಾರೆ? ಹಾಸ್ಪಿಟಲ್ ಹಾಸ್ಪಿಟಲ್ ಡಾಕ್ಟರ್ ಅವ್ರು ಯಾವ ಹಾಸ್ಪಿಟಲ್ ಅಲ್ಲಿ? ಯಾಕಂದೆಲ್ಲ ಕೇಳಿದ್ರಿ? ಯಾವ ಹಾಸ್ಪಿಟಲ್? ಮೋದಿ ಹಾಸ್ಪಿಟಲ್ ಅಂತ ಹಂಗೆಲ್ಲ ಕ್ವಶನ್ ಕೇಳಿದ್ರೆ ಅಷ್ಟೊಂದೆಲ್ಲ ಟ್ರಿಕ್ ಇಲ್ಲ. ಸಿಂಪಲ್ ಆಗಿದೆ, ಸಿಂಪಲ್ ಆಗಿ ಫಸ್ಟ್ ಇಂದ ಹೇಳ್ಬಿಡ್ತೀನಿ. ಡಾಕ್ಟ್ರಿಗೆ ಒಬ್ಬ ಮಗ ಇದ್ದಾನೆ, ಆದ್ರೆ ಅವ್ರ ಅಪ್ಪ ಹೇಳ್ತಾ ಆದ್ರೆ ಮಗ ಹೇಳ್ತಿದ್ದಾನೆ ಅವ್ನ ನಮ್ಮ ಅಪ್ಪ ಅಲ್ಲ ಅಂತ. ಹಂಗಾರೆ ಆ ಮಗ ಯಾರ ಮಗ? ಡಾಕ್ಟರ್ ಅಲ್ಲ, ಅಣ್ಣ ಮಗ ಅಂತ ಹೇಳಂಗಿಲ್ಲ. ಹಂಗೆ ಹೇಳಂಗಿಲ್ಲ, ನಂಗೆ ಗೊತ್ತಾಯ್ತು, ಅದೇ ತಲೆ ಬರ್ತೈತಿ ನಿಮ್ಗೆ ಅಂತ. ಸೋತ್ರ ಹೇಳ್ತೀನಿ. ಆ ಡಾಕ್ಟರ್ ನಮ್ಮ ಅಪ್ಪ ಅಲ್ಲ ಅಂತ ಹೇಳ್ತಾರ? ಅಲ್ಲ, ಆ ಮಗ ಅವ್ರ ನಮ್ಮ ಅಪ್ಪ ಅಲ್ಲ ಅಂತ ಹೇಳ್ತಾನೆ. ಹಂಗಾಗ ಅವ್ನ್ ಯಾರ ಮಗ? ಯಾವನ ಕಿತ್ತೋದ್ ಆ ಡಾಕ್ಟರ್ ಯಾರು? ಕಂಡೋರ್ ಮನೆ ಸುದ್ದಿ ನಮ್ಗೆ ಯಾಕೆ ಸುಮ್ನಿರಿ? ಯಾರ ಮಗ? ಹಂಗಾರೆ ಈ ಕ್ವಶನ್ ಪಾಸ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಇದು ನಿಮ್ಗೆ ಕ್ವಶನ್. ಡಾಕ್ಟರ್ ಇದ್ದಾನೆ, ಡಾಕ್ಟರ್ಗೆ ಒಬ್ಬ ಮಗ ಇದ್ದಾನೆ, ಆದ್ರೆ ಮಗ ಹೇಳ್ತಾನೆ ಆ ಡಾಕ್ಟರ್ ನಮ್ಮ ಅಪ್ಪ ಅಲ್ಲ ಅಂತ. ಹಂಗಾರ ಆ ಡಾಕ್ಟರ್ ಯಾರು? ಇದು ನಿಮ್ಗೆ ಕ್ವಶನ್ಸ್. ಕರೆಕ್ಟ್ ಆನ್ಸರ್ ಮಾಡಿದ ಸ್ಟಾರ್ಟಿಂಗ್ ಅಬ್ದುಲ್ ಕಲಾಂ. ಬೇರೆ ಅಂಬೇಡ್ಕರ್ ಅಂದ್ಬಿಡಂಗ ಯಾರು ಅಲ್ಲ ಅದು. ಸೊ ಆ ಡಾಕ್ಟರ್ ಯಾರು? ಸೊ ಇದು ನಿಮ್ಗೆ ಕ್ವಶನ್. ಕರೆಕ್ಟ್ ಆಗಿ ಆನ್ಸರ್ ಮಾಡಿದ 5 ಜನಕ್ಕೆ ನಮ್ ಕಡೆಯಿಂದ ಇರುತ್ತೆ ಪ್ರೈಸ್. ಸೊ ಕರೆಕ್ಟ್ ಆನ್ಸರ್ ಮಾಡಿ, ಸೊ ಪ್ರೈಸ್ ನ ನಿಮ್ದಾಗಿಸ್ಕೊಳ್ಳಿ. ಇವಾಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಓಡಲ್ಲ ಆದ್ರೂ ಟ್ರಾವೆಲ್ ಮಾಡ್ತಾ ಇರುತ್ತೆ, ಏನದು? ಗಡಿಯಾರ? ಅಲ್ಲ, ತಪ್ಪು. ಓಡುತ್ತಲ್ಲ ಅದು ಓಡ್ತಾ ಇರುತ್ತಲ್ಲ. ಇದು ಓಡಲ್ಲ ಆದ್ರೂ ಟ್ರಾವೆಲ್ ಮಾಡ್ತಾ ಇರುತ್ತೆ, ಏನು? ನಾವ್ ಮಾಡೋ ರೀಲ್ಸ್ ನಾವಿಲ್ಲೇ ಇರ್ತೀವಿ, ಅದು ಓಡ್ತಾ ಇರ್ತದೆ. ನಿಮ್ಗೆ ಯಾಕಬಿಟ್ರ? ಇಲ್ಲ, ತಪ್ಪು. ಓಡಲ್ಲ ಆದ್ರೂ ಟ್ರಾವೆಲ್ ಮಾಡ್ತಾ ಇರುತ್ತೆ. ಸೂರ್ಯ ಚಂದ್ರ ಅದು ಓಡುತ್ತಲ್ಲ, ಆ ಕಡೆಯಿಂದ ಈ ಕಡೆ ಎಲ್ಲ ಬರುತ್ತಲ್ಲ. ಯಾಕೆ ಓಡ್ತೀಯಪ್ಪ ಸೂರ್ಯ? ಅಲ್ಲೇ ಇರ್ಬಿಡೋಣ ಮಿಸ್ಟರ್ ಸೂರ್ಯ, ಅಲ್ಲೇ ಇರೋ ಸೂರ್ಯ ಅಂತ. ಇಲ್ಲ, ಅದೆಲ್ಲಕ್ಕ ಓಡುತ್ತದು. ಅದೇ ಓಡಲ್ಲ, ಅದು ನಮ್ ಜೊತೆ ಬರ್ತಾ ಇರ್ತದ ಎಲ್ಲೋದ್ರು. ಹಂಗಲ್ಲ, ಹಂಗ ಆಗತ್ತಪ್ಪ. ಇದು ಓಡಲ್ಲ, ಸುಮ್ನೆ ನಿಂತಿರುತ್ತೆ. ನೀವು ಹೋದ್ರೆ ಬರುತ್ತಲ್ಲ, ಅದು ಹೋಗೋದೇ ಇಲ್ಲ, ಓಡೋದೇ ಇಲ್ಲ, ಎಲ್ಲೂ ಮೂವ್ ಆಗಲ್ಲ, ಆದ್ರೂ ಹೋಯ್ತಾ ಇರುತ್ತೆ. ಸೊ ಈ ಕ್ವಶನ್ ಬರ್ತದೆ ಮತ್ತೆ ನಿಮ್ಗೆ. ಓಡಲ್ಲ ಆದ್ರೂ ಟ್ರಾವೆಲ್ ಮಾಡ್ತಾ ಇರುತ್ತೆ, ಏನಿದು? ಸೊ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ ಸ್ಟಾರ್ಟಿಂಗ್ 5 ಜನಕ್ಕೆ ನಮ್ ಕಡೆಯಿಂದ ಪ್ರೈಸ್ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಮಾಡಿ ಪ್ರೈಸ್ ನ ನಿಮ್ದಾಗಿಸ್ಕೊಳ್ಳಿ. ಸೊ ಇಷ್ಟ ಆಗಿತ್ತು ಪ್ರೋಗ್ರಾಮ್. ಹೆಂಗನ್ನಿಸ್ತಕ್ಕ ನಿಮ್ಗೆ ಪ್ರೋಗ್ರಾಮ್? ತುಂಬಾ ಖುಷಿ ಆಯ್ತು, ಸಖತ್ತಾಗಿದೆ, ಖುಷಿ ಆಯ್ತು. ಕಿಶೋರ್ ಅವರು ನಮ್ಗೆ ಕರೆದು ಒಂದು ಏನಪ್ಪ ಒಂದು ಪ್ಲಾಟ್ಫಾರ್ಮ್, ಇದೆಲ್ಲ ಒಂದು ಪ್ಲಾಟ್ಫಾರ್ಮು ನಮಗೆ. ಚಿಕ್ಕದು ದೊಡ್ಡದು ಅದು ಇದು ಅಂತ ಏನಿಲ್ಲ, ಇದೊಂದು ಪ್ಲಾಟ್ಫಾರ್ಮು. ಈ ಥರ ಒಂದು ಬರಬೇಕು ಅಂತಂದರೆ ಒಂದು ಡಿಜಿಟಲ್ ಅವರು ಅಥವಾ ಸ್ಯಾಟಲೈಟ್ ಅವರು ಯಾರು ಕರೆದ್ರು ಕೂಡ ನಾವು ಅದೊಂದು ನಮಗೊಂದು ಯೋಗ್ಯತೆ ಇರೋದಕ್ಕೆ ನೀವು ಕರೆದಿದ್ದೀರಾ. ಖುಷಿ ಆಯಿತು, ನನಗೆ ತುಂಬ ಖುಷಿ ಆಯಿತು. ನಮ್ಮನ್ನು ಬೆಳೆಸಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಿಮ್ ಜೊತೆ ಮಾತಾಡಿದ್ ನನಗೆ ಇನ್ನ ಖುಷಿ ಆಯ್ತು, ತುಂಬಾ ಮಜಾ ಇತ್ತು. ಚೆನ್ನಾಗಿ ಮಾತಾಡಿದ್ರಿ ಅಕ್ಕ. ಇಬ್ರು ಫೋನ್ ಮಾಡಿದ ತಕ್ಷಣ ಬಂದಿ ಸೊ ಪ್ರೋಗ್ರಾಮ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ. ಅಣ್ಣ ತಂದ್ರಿ ಇಮಿಡಿಯೇಟ್ಲಿ ಎಸ್ ನಮ್ ಕಡೆಯಿಂದ. ನಮ್ಮನ್ ಪ್ರೀತಿ ಮಾಡೋರ್ಗಂತೂ ನಾವ್ ಹೇಳಿವಾ ಪ್ರಾಣನೇ ಬೇಕಾದ್ರೆ ಬಿಟ್ಬಿಡ್ತೀವಿ. ಇನ್ನೇನ್ ನಾವ್ ಸಾಧಿಸ್ಬೇಕಾಗಿರೋದು ಏನಿಲ್ಲಪ್ಪ, ನಮ್ದೆಲ್ಲ ಮುಗ್ದಿದೆ. ಏನು ಅಣ್ಣ ತಂದ್ರೆ ನಾವು ಇಟ್ಕೊಂತೀವಿ, ಚೆನ್ನಾಗಿರ್ತೀವಿ ಅನ್ನೋ ನಾವ್ ಏನ್ ಬೇಕಾದ್ರೆ ರೆಡಿ. ಇನ್ನೊಂದು ನಿಮ್ಮ ತಂಗಿ ತರ ನೋಡ್ಬೇಕು. ಚಾನಲ್ ಮುಖಾಂತರ ಒಂದು ಕೇಳ್ಕೊಂತೀನಿ, ಇದೇ ಡಿಸೆಂಬರ್ 31ಕ್ಕೆ ನಮ್ದು ಬೀಟ್ ಪೊಲೀಸ್ ಟೀಸರ್ ರಿಲೀಸ್ ಆಗುತ್ತೆ. ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ. ಏನೋ ಅದರಲ್ಲಿ ನಮ್ಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ ಗೌಡ್ರು ಸರ್. ಸೊ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನ ಶೂಟಿಂಗ್ ಇದೆ, ದಯವಿಟ್ಟು ಟೀಸರ್ ನೋಡಿ, ಪಿಕ್ಚರ್ ನೋಡ್ಬಿಡಿ. ಬೀಟ್ ಪೊಲೀಸ್ ಅಲ್ವಾ? ಬೀಟ್ ಪೊಲೀಸ್ಗೆ ನಮ್ ಕಡೆಯಿಂದ ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಹೋಗ್ಲಿ ಸಿನಿಮಾ.
ಥ್ಯಾಂಕ್ ಸೊ ಯು. ಬೈತಾನೆ ಬೆಳೆಸ್ತಿರೋರ್ಗೆ ಇಲ್ಲಿಂದಾನೇ ನಮಸ್ಕಾರ. ಬೈತಾನೆ ಬೆಳೆಸ್ತಿರೋರ್ಗೆ ಇಲ್ಲಿಂದಾನೇ ನಮಸ್ಕಾರ. ನಿಮ್ಮನ್ನ ಉಳ್ಸಿರೋದೇ ನಾನು, ಇಲ್ಲಾಂದ್ರೆ ಇನ್ನೂ ಅರ್ಧ ಗಂಟೆ ಬೈದಿರೋರು ನಿಮ್ಗೆ. ನಿಮ್ನ ಉಳ್ಸಿದೀನಿ, ಇನ್ನೂ ಥ್ಯಾಂಕ್ಸ್ ಹೇಳ್ಬೇಕು ನೀವು ನಮ್ಗೆ. ಹೌದಪ್ಪಿ ಹೌದು. ಅಣ್ಣ, ಕೆಟ್ಟೋರ್ ನಮ್ಗೆ ಬೈತೀವಿ ಪರ್ಸನಲ್ ಆಗಿ ಕಣ. ತುಂಬಾ ಸಪೋರ್ಟ್ ಮಾಡ್ತಾರೆ ಕಿಶೋರ್ ಅವರು. ನಾನಂತೂ ನನ್ನ ತಮ್ಮ ಅಂತಾನೆ ಅನ್ಕೊಂಡಿದೀನಿ. ಹೆಣ್ಮಕ್ಳಿಗೆ ಏನ್ ಗೌರವ ಕೊಡ್ಬೇಕು, ಯಾವ ತರ ಮಾತಾಡ್ಬೇಕು, ಅವ್ರು ಮಾತಾಡ್ಸೋ ರೀತಿ ತುಂಬಾ ಚೆನ್ನಾಗಿದೆ ಅಪ್ಪಿ. ದೇವ್ರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಡ್ಲಿ. ನಿಮ್ಮಂತ ತಮ್ದಿರೋ 100 ಜನ ನಮಗೆ ಸಿಕ್ಲಪ್ಪಿ. ಒಳ್ಳೆ ಎಲ್ಲ ಮನ್ಸು ನಿಮ್ಮ ಆಶೀರ್ವಾದ ಅಕ್ಕ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಯಾಕಂದ್ರೆ ಟ್ರೋಲ್ ಮಾಡೋರು ನಮ್ಮ ಎದುರುಗಡೆ ಕುತ್ಕೊಂಡು, ನಮ್ಮನ್ನ ಟ್ರೋಲ್ ಮಾಡೋರು ನಮ್ಮ ಜೊತೆ ಕುತ್ಕೊಂಡು ಚಿಟ್ ಚಾಟ್ ಮಾಡೋದಿದೆಯಲ್ಲ, ಒಂಥರ ಖುಷಿ ಆಗುತ್ತೆ. ನಿಜ ಟ್ರೋಲರ್ಸು ಇವರೇ ನಿಜವಾದ ಟ್ರೋಲರ್ಸ್. ನಮ್ಮನ್ನ ಬೆಳೆಸೋರೆ ನಿಜವಾದ ಟ್ರೋಲರ್ಸ್. ಅವ್ರಿಗೆ ಎಲ್ಲಿದ್ರು ಕೂಡ ನಮ್ಮ ಬಂಗಾರ, ನನ್ನ ಮುತ್ತು, ಐ ಲವ್ ಯು. ನನ್ನದು ಅಕ್ಕ ಅದು. ನೀವು ನೋಡ್ತಾ ಇದ್ರೆ ನಮ್ಮನ್ನ ಈ ಶೋ ನೋಡ್ತಾ ಇದ್ರೆ ನೀವ್ ಯಾರಾದ್ರೂ ನಿಮ್ಗೆ ದಯವಿಟ್ಟು ನೀವು ನೋಡೋದಲ್ಲ, ನಿಮ್ ಮನೆಯವ್ರಿಗೆಲ್ಲ ತೋರಿಸಿ, ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ, ನಮ್ಮ ಅಕ್ದಿರ್ ಏನೋ ಒಂದು ಶೋ ಮಾಡಿದ್ದಾರೆ, ಒಬ್ಬ ತಮ್ಮ ಅವಕಾಶ ಕೊಟ್ಟಿದ್ದೇನೆ, ಸಪೋರ್ಟ್ ಮಾಡೋಣ ಕಣ್ರ ಅಂತ ಸಪೋರ್ಟ್ ಮಾಡಿ ನಿಮ್ ಸ್ಟೋರಿಲೆಲ್ಲ ಹಾಕೊಳ್ಳಿ. ಆಯ್ತಾ? ಹಾಕೋತೀರಲ್ವಾ? ಇಷ್ಟು ಚೆನ್ನಾಗಿ ಹೇಳಿದ್ರೆ ಇನ್ನೆಲ್ಲ ಅಕ್ಕ ಹಾಕೊಳ್ದೆ ಇರ್ತಾರೆ. ಹೋಗಕ್ಕ ಪ್ರೋಗ್ರಾಮ್ ಬ್ಲಾಕ್ ಬಸ್ಟರ್. ಬೈಯೋರ್ಗು ಬೈದ್ಬಿಟ್ಟು ಇಲ್ಲ, ನಿಜನ ಯಾರು ಒಬ್ರು ಬ್ಯಾಡ್ ಕಮೆಂಟ್ ಮಾಡಿದ್ರೆ ಅದ್ರ ಹಿಂದೆಗಡೆನೆ ಯಾವ್ದಾರ ಒಂದು ಗುಡ್ ಕಮೆಂಟ್ ಮಾಡ್ತಾರೆ. ಯಾಕಪ್ಪ ಅವ್ರಿಗೆಲ್ಲ ಬೈತೀಯ ನೀನು? ಆಕ್ಚುಲಿ ನೀವೆಲ್ಲ ಹೇಳಿದ್ಮೇಲೆ ನನಗೆ ಇವಾಗ ಇನ್ನೂ ತುಂಬಾ ಚೆನ್ನಾಗಿ ರಿಯಲೈಸ್ ಆಯ್ತು. ಪಾಪ ಎಷ್ಟು ನೋವಾಗ್ತಾ ಇರತ್ತಲ್ಲ, ಎಷ್ಟು ನಾನ್ ಅನ್ಕೊಂತೀನಿ ಇಷ್ಟೆಲ್ಲ ಏನ್ ತಲೆ ಕೆಡಿಸ್ಕೊಳ್ಳಲ್ಲ, ಎಲ್ಲ ನಾರ್ಮಲ್ ಅಲ್ವಾ, ಇದಲ್ವಾ. ಸೊ ಯಾವ್ದಾದ್ರು ಒಂದು ವಿಷಯದ ಬಾಟ್ಲು ತಂದು ಕೊಟ್ಬಿಡೋಣ, ಕುಡ್ಬಿಟ್ಟು ಇಲ್ಲೇ ಪ್ರೂವ್ ಮಾಡ್ಬಿಡ್ತೀವಿ. ಮಾತಾಡ್ತಿರಕ್ಕ, ಆತರ ಎಲ್ಲ ಮಾತಾಡಕ್ ಹೋಗ್ಬೇಡಿ. ನೀವೆಲ್ಲ ಇರ್ಬೇಕು. ಆಕ್ಚುಲಿ ಒಳ್ಳೆ ಮನ್ಸಿರೋರು ನೀವು. ಎಲ್ಲ ಅಷ್ಟು ಫಾಲೋವರ್ಸ್ ಇದಾರೆ, ಅಷ್ಟೊಂದು ಫಾಲೋವರ್ಸ್ ಗೇನ್ ಮಾಡಿದೀರಾ, ಅಷ್ಟು ಕಷ್ಟಪಟ್ಟಿದ್ದೀರಾ. ಇದನ್ನೆಲ್ಲ ಇನ್ನೂ ಒಳ್ಳೊಳ್ಳೆ ಕೆಲ್ಸಕ್ಕೆ ನೀವು ಉಪಯೋಗಿಸ್ಬೇಕಕ್ಕ. ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳು ನಿಮ್ ಕಡೆಯಿಂದ ಆಗ್ಬೇಕು. ಅವಾಗಲೇ ಹೇಳಿದ್ರಲ್ಲ, ಯಾವ್ದೋ ಒಂದು ಹೆಣ್ಮಗುಗೆ ಅತ್ಯಾಚಾರ ಆದಾಗ ನಾವು ನಿಂತ್ಕೊಂಡು ಆತರ ಎಲ್ಲ ಕೆಲಸಗಳು ನಿಮ್ಮಿಂದ ಆಗ್ಬೇಕಕ್ಕ ತುಂಬಾ. ಸೊ ಅದ್ರ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಮನ್ಸ್ ಕೊಡಿ. ಒಂದು ಕೋರ್ಟ್ ಮುಂದೆ ಹೋಗಿ ನಿಂತ್ವಿ, ಒಂದ್ ಹೆಣ್ಮಗು ಫೋಟೋ ಹಿಡ್ದಿಂದ್ರೆ ನಮ್ ಜೊತೆ ಯಾರನ್ನ ಬೆಂಬಲ ಕೊಟ್ರೆ ನಾವ್ ಏನ್ ಮಾಡ್ಬೋದು? ಹೌದು, ಅದ್ ಯಾಕೆ ಅರ್ಥ ಆಗಲ್ಲ ಜನಗಳಿಗೆ, ಅದ್ ಗೊತ್ತಿಲ್ಲ. ಹಾಗೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲಿ ಅನ್ನಂಗೆ. ಸೊ ಎಲ್ಲಾ ಪಾಪ ಅವರೇ ಸುತ್ಕೊಂತಾರೆ ಮಾತಾಡಿ. ನಾವ್ ಮಾಡ್ಕೊತೀವಿ, ಸುಮ್ನೆ ನೀವ್ ಆಡಿ ಯಾಕೆ ಪಾಪ ಕಟ್ಕೋತೀರಾ? ಬಿಟ್ಬಿಡಿ ನಮ್ಮನ್ನ, ನಾವ್ ಮಾಡಿದ್ ನಾವೇ ಅನ್ಭವಿಸ್ಕೊಂತೀವಿ. ನಿಮ್ದೇಗಿರಿ ನೀವು. ಬ್ಯಾಡ್ವಾ, ಒಂದ್ ಸ್ಕ್ರೋಲ್ ಅಷ್ಟೇ, ಒಂದು ಫಿಂಗರ್ ಟಿಪ್ ಅಲ್ಲಿ ಇರುತ್ತೆ, ಹಿಂಗ್ ತಳ್ಳೋದ್ ಹೋಗ್ಬಿಡುತ್ತೆ. ಅದಕ್ಕೆ ಯಾಕೆ ಅಷ್ಟೆಲ್ಲ ತಳ್ಳೋಕೆ ಅಂತಾನೆ ಕುಂತಿರ್ತಾರೆ ಅವ್ರ ಎಫರ್ಟ್ ಹಾಕ್ತಾರಕ್ಕ. ಅವ್ರಿಗೆ ಇನ್ನೂ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರು ಅದನ್ನ ಓಪನ್ ಮಾಡಿ, ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ, ಅಲ್ಲಿ ನಿಮಗೆ ಕಮೆಂಟ್ ಮಾಡ್ತಾರೆ. ಅಷ್ಟು ಎಫರ್ಟ್ ಹಾಕ್ತಾರೆ. ಅದನ್ನ ಕೆಟ್ಟದಾಗ ಕಮೆಂಟ್ ಮಾಡೋದು ನಾನು ತುಂಬಾ ಸತಿ ಹೇಳಿದೀನಿ, ನಮ್ಗೊಂದ್ ವ್ಯೂಸ್ ಬರುತ್ತೆ ನಿಮ್ಮಿಂದ. ಆಕ್ಚುಲಿ ಏನು ಗೊತ್ತಾ, ಕರೆಕ್ಟ್ ಆಗಿ ಅಕೌಂಟ್ ಇಟ್ಕೊಂಡಿರ್ತಾರಲ್ಲ, ಅವ್ರು ಯಾರು ಒಂದು ಕಮೆಂಟ್ ಮಾಡಲ್ಲ. ಯಾಕಂದ್ರೆ ಅವ್ರ ಫ್ರೆಂಡ್ಸ್ ಫ್ಯಾಮಿಲೀಸಿಗೆಲ್ಲ ಹೋಗುತ್ತೆ ಕಮೆಂಟ್, ನೀವು ನಿಂಗೆ ಕಮೆಂಟ್ ಮಾಡೋನೆ ಅಂತ. ಅವ್ರ ಮನೆಯವ್ರು ಇಟ್ಕೊಂಡು ಹೊಡಿತಾರಾಗ. ಸೊ ಇನ್ಸ್ಟಾಗ್ರಾಮ್ ಅದೆಲ್ಲ ತಂದಿದ್ದಾರೆ ರೂಲ್ಸ್, ಫ್ರೆಂಡ್ಸ್ಗೆ ಹೋಗೋದು, ಫ್ಯಾಮಿಲಿಗೆ ಹೋಗೋದು. ಯಾಕಂದ್ರೆ ಯಾರು ಕೆಟ್ಟ ದಾರಿ ಹಿಡಿಬಾರ್ದು, ಕೆಟ್ಟ ಕಮೆಂಟ್ ಮಾಡಬಾರ್ದು ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ, ಅದ್ರಲ್ಲಿ ಕಮೆಂಟ್ ಮಾಡೋದು. ಇದೇ ದೊಡ್ಡ ಸಾಧನೆ ನಂಗೆ. ನಾವೇನ್ ಗೊತ್ತಾ, ಕೆಲಸ ಕಾರ್ಯ ಮಾಡ್ಕೊಂಡು ಏನೋ ಬಿಡುವಲ್ ಖುಷಿಗೆ ಒಂದ್ ರೀಲ್ಸ್ ಮಾಡಿರ್ತೀವಿ. ಇವ್ರು ಏನ್ ಮಾಡ್ತಾರೆ, ಕೆಟ್ಟ ಕಮೆಂಟ್ ಓದ್ತಾರ ಅಂದ್ರೆ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಇದನ್ನ ಒತ್ಕೊಂಡ್ ತೊಳ್ಕೊಂಡ್ ಕುತ್ಕೊಳಕ್ಕೆ ಅಂತಾನೆ ಕುಂತಿರ್ತಾರಪ್ಪಿ. ಅದೇ ಕೆಲಸ ಮಾಡ್ಕೊಂಡು ಹೋಗ್ಬೇಕಲ್ವೇನಪ್ಪಿ? ಒತ್ತದ ಯಾಕೆ? ತಳ್ಳಕ್ಕೆ ಅಂತಾನೆ ಕುಂತಿರ್ತವೆ, ಕೆಲಸ ಇರಲ್ಲ, ಕಾರ್ಯ ಇರಲ್ಲ. ತಳ್ಕೊಂಡು ಹೋಗ್ಬಿಡಿ ಅಲ್ವಾ? ಅಷ್ಟೇ, ತಳ್ಕೊಂಡು ಹೋಗ್ಬಿಡಿ. ಸೊ ಇಷ್ಟ ಹೇಳ್ತಾ ನಮ್ಮ ಪ್ರೋಗ್ರಾಮ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಹೋಪ್ ನಿಮ್ಮೆಲ್ಲರೂ ವಿಡಿಯೋನ ಎಂಜಾಯ್ ಮಾಡಿದೀರಾ, ಈ ಪ್ರೋಗ್ರಾಮ್ ನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀವಿ. ಗಂಗಕ್ಕ ನೀವು ಸೆಂಡ್ ಆಫ್ ಕೊಟ್ಬಿಡಿ, ನೀವು ಥ್ಯಾಂಕ್ಸ್ ಹೇಳ್ಬಿಡಿ. ಇನ್ನೊಂದ್ ವಿಷಯ, ಶಾಕಿಂಗ್ ವಿಷಯ ಗೊತ್ತಿಲ್ವಾ? ಗೊತ್ತಿಲ್ಲಕ್ಕ. ಒಂದು ತಿಂಗಳಿಂದ ನಂಗೆ ಒಬ್ಬ ಲವ್ ಮಾಡ್ತಾವಳೆ. ಯಾರಕ್ಕದು? ಚಂದ್ರಶೇಖರ, ಚಂದ್ರಶೇಖರ ನನ್ನನ್ನೇ ಲವ್ ಮಾಡ್ಬೇಕಂತ ಯಾರೋ ನಿಂಗೆ ಹೇಳ್ಕಟ್ಟಿದ್ದು. ಗಂಗಕ್ಕ ಮದ್ವೆ ಆಗೈತ್ ಕಣ್ರು. ನಂಗ್ ಮದ್ವೆ ಆಗಿ ಪಾಪು ಐತೆ ಕಣೋ ಚಂದ್ರಶೇಖರ. ಐ ಲವ್ ಯು ಡಾರ್ಲಿಂಗ್, ಐ ಲವ್ ಯು ಡಾರ್ಲಿಂಗ್, ಐ ವಾಂಟ್ ಯು ಡಾರ್ಲಿಂಗ್, ಐ ಮಿಸ್ ಯು ಡಾರ್ಲಿಂಗ್ ಅಂತೆಲ್ಲ. ಚಂದ್ರಶೇಖರ ಯಾಕೆ ಚಂದ್ರಶೇಖರ? ನನಂದ್ರೆ ಅಷ್ಟಿಷ್ಟಲ್ಲ ಚಂದ್ರಶೇಖರ. ಏನ್ ನೋಡಿ ಇಷ್ಟಪಟ್ಟೆ ಚಂದ್ರಶೇಖರ? ನಿಂಗೇನು ಅನ್ಸಲ್ವಾ ಚಂದ್ರಶೇಖರ? ಐ ಹೇಟ್ ಯು ಚಂದ್ರಶೇಖರ. ಲವ್ ಬೇಕಂತೆ, ಲವ್ ಚಂದ್ರನ್ಗೆ. ಇನ್ನೇನೇನ್ ದೊಡ್ಡ ಇಂದ್ರ ಚಂದ್ರಶೇಖರ ಬಂದು ನನ್ ಲವ್ ಮಾಡ್ತಾನೆ. ಒಂದ್ ಹೆಸರು ಹೇಳ್ಬೇಕಿತ್ತು. ಸೆಂಡಪ್ ನೀವೇ ಕೊಟ್ಬಿಡಿ ಅಕ್ಕ. ಅಣ್ಣ ಬರೋಣ, ಹೋಗ್ ಬರೋಣ. ಹುಷಾರ ಕಣ, ಮನೆ ಕಡೆಗೆ ನಾವು ಸವಿತಕ್ಕ ಹಿಂಗೆ ಬಂದ್ಬಿಟ್ಟಿದೀವಿ. ಓದ್ತೀವಿ ಮನೆಗೆ. ಜೊತೆಲಿ ನಮ್ ತಮ್ಮ ನಮ್ಮ ಅಣ್ಣವ್ರು, ಬ್ರದರ್ ಕಿಶೋರ್ ಅವರು ಕರ್ದವ್ರೆ, ಬಂದಿದ್ದೀವಿ. ಏನೋ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಮಾತಾಡ್ಬಿಟ್ಟಿದೀವಿ ಕನ್ನಡ. ಎಕ್ಸ್ಟ್ರಾ IPL ಬೇರೆ ಬರ್ತದಲ್ಲ, ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸ್ಬಿಡು. ಇನ್ನೇನ್ ಬತ್ತೀವಿ, ಇನ್ನೇನ್ ನಮ್ಗೇನ್ ದೊಡ್ಡ ಅಂತ ಅವಕಾಶಗಳು ಸಿಕ್ಕಲ್ಲ. ದೊಡ್ಡ ಅವಕಾಶಗಳು ಸಿಕ್ಕರು ನಾವ್ ಹಿಂಗೆ ಕನ್ನಡ, ನಾವು ಹಸ್ರ ಮುಸ್ರ ತಿಕ್ಕೊಂಡೇ ಇರ್ತೀವಿ. ಹೆಂಗ ನಮ್ಮನ್ನ ಬೆಳೆಸಿ ನಮ್ಮ ಬಾಳ್ನ ಬಂಗಾರ ಮಾಡಿ ಎಲ್ಲ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಕಳಿಸ್ಕೊಟ್ಬಿಡ್ರೋಣ. ಓದ್ತೀವಿ ಕನ್ನಡ, ಮೇಲೆ ಕನ್ನಡ ಮನೆಗೆ. ಥ್ಯಾಂಕ್ ಯು. ನಾವು ಬರ್ತೀವಪ್ಪ. ದಯವಿಟ್ಟು ವಿಡಿಯೋ ನೋಡೋರು
ಒಂದು ಮನಸ್ಪೂರ್ವಕವಾಗಿ ನಿಮಗೆ ಖುಷಿ ಅನ್ನಿಸ್ತು ಅಂದ್ರೆ ಸಪೋರ್ಟ್ ಮಾಡಿ. ನಿಮ್ಮವರೆಗೂ ವಿಡಿಯೋ ನೋಡಕ್ಕೆ ಹೇಳಿ.